ದೇವರ ಉದ್ದೇಶ ಇಲ್ಲದೆ ನೀವು ಈ ಈಗ ಜಾಯ್ನ್ ಆಗಿರೋರು ಆನ್ಲೈನಲ್ಲಿ ನೀವು ಜಾಯ್ನ್ ಆಗಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು ಈ ರೀತಿಯಾಗಿ ದೇವರ ಮಾತನ್ನು ಶೇರ್ ಮಾಡುವ ಒಂದು ಕಾರ್ಯ ನಡೀತಾ ಇರಲಿಲ್ಲ. ಯಾಕಂದ್ರೆ ದೇವರ ಕಾರ್ಯಗಳೆಲ್ಲ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಡೆಯುವಂಥದ್ದು. ಸೊ ಅದರಿಂದ ನೀವು ಜಾಯ್ನ್ ಆಗಿರುವ ಒಬ್ಬೊಬ್ಬರು ಕೂಡ ಅಪ್ಪ ಇವತ್ತು ದೇವ ಮನುಷ್ಯನ ಮಾತಾಡುವಾಗ ನಾನು ಈ ಶರೀರ ಜ್ಞಾನದಿಂದ ನಾನು ಅರ್ಥ ಮಾಡ್ಕೋಬಾರ್ದು, ಹೊಂದಿಕೊಳ್ಳಬಾರ್ದು, ಆತ್ಮದಿಂದ ದೇವರ ವಾಕ್ಯವನ್ನು ಹೊಂದಿಕೊಳ್ಳಬೇಕು ಅಂತ ಬಯಕೆಯಿಂದ ಎಲ್ಲರೂ ಬರುವ ಮಾತನ್ನು ಜರ್ಮಯ ಹೇಳ್ತಾ ಇದ್ದಾನೆ, ನಿನ್ನ ಮಾತು ಬಂದ ಕೂಡಲೇ ನಾನು ತಿನ್ಬಿಟ್ಟೆ ಅಂತ. ಆ ರೀತಿಯಾಗಿ ಒಂದು ಬಯಕೆಯಿಂದ, ಹಸುವಿನಿಂದ, ದಾಹದಿಂದ ನೀವು ಇವತ್ತು ವಾಕ್ಯವನ್ನು ಸ್ವೀಕಾರ ಮಾಡ್ಕೊಳ್ಳೋದಾದ್ರೆ ಈ ವಾಕ್ಯದ ಮಹಿಮೆಯನ್ನು ಒಬ್ಬರಾದ್ರೂ ತಪ್ಪುವುದಿಲ್ಲ. ಎಲ್ಲರಲ್ಲೂ ಆ ವಾಕ್ಯದ ಆತ್ಮ ಬಲವಾಗಿ ಕ್ರಿಯೆ ಮಾಡುತ್ತೆ. ವಿಶೇಷವಾಗಿ ಇವತ್ತು ಸಬ್ಜೆಕ್ಟ್ ಥೀಮೇ ಸೂಪರ್ ನ್ಯಾಚುರಲ್ ಹೀಲಿಂಗ್ ಅಂಡ್ ಡೆಲಿವರೆನ್ಸ್. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯವನ್ನು ತಿಳಿಯದೆ ಬಿಡುಗಡೆ ಇಲ್ಲ. ಸೊ ಸತ್ಯ ಇವತ್ತು ನೀವು ಅನೇಕರು ಇವತ್ತು ಜಾಯ್ನ್ ಆಗಿರ್ಬೋದು, ಪಾಸ್ಟರ್ ಪ್ರೇಯರ್ ಮಾಡಿದ ಕೂಡಲೇ ಅದ್ಭುತಗಳು ನಡೆಯುತ್ತೆ ಅಂತ. ಪಾಸ್ಟರ್ ಇಲ್ಲ ಪವರ್. ಪಾಸ್ಟರ್ ಮೂಲಕ ದೇವರ ವಾಕ್ಯವು ದೇವರು ಪ್ರಕಟವಾಗುವಾಗ ಅವರು ಕ್ರಿಯೆ ಮಾಡುವ ಆ ಬಲವನ್ನು ಅದನ್ನ ನಂಬಿಕೆಯಿಂದ, ಬಯಕೆಯಿಂದ ಹೊಂದಿಕೊಳ್ಳೋರ ಶರೀರದಲ್ಲಿ ಅದು ಪ್ರಕಟವಾಗುತ್ತೆ. ಸೊ ಅದರಿಂದ ನಾನು ಹೀಲಿಂಗ್ಗೋಸ್ಕರ ಪ್ರೇಯರ್ ಮಾಡೋದಕ್ಕೆ ಮುಂಚೆ ನನ್ನ ಬಾಯಿಂದ ಬರುವ ಮಾತು ಯಾವುದು ಶರೀರ ಜ್ಞಾನದಿಂದ ಅಲ್ಲ, ಶರೀರದ ಬಲದಿಂದ ಅಲ್ಲ, ಇದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಯೇಸು ಕ್ರಿಸ್ತನ ಮಾತುಗಳನ್ನು ನನ್ನ ಬಾಯಲ್ಲಿ ಆ ಮಾತುಗಳಾಗಿ, ಯೇಸು ಕ್ರಿಸ್ತನ ತಂದೆಯಾದ ದೇವರ ಆಲೋಚನೆಯನ್ನು ಯೇಸು ಕ್ರಿಸ್ತನಲ್ಲಿ ಇಟ್ಟಿರೋದನ್ನ ಇವತ್ತು ಪವಿತ್ರಾತ್ಮನ ಪ್ರೇರೇಪಣೆಯ ಮೂಲಕ ಈ ಶರೀರದ ಮೂಲಕ ಮಾತುಗಳಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಮಾತುಗಳಾಗಿ ಬರ್ತಾ ಇರುವಾಗ ನೀವು ಅದನ್ನ ಎಷ್ಟು ಆಸಕ್ತಿ ಉಳ್ಳವರಾಗಿ ಹೊಂದಿಕೊಳ್ತೀರೋ ಅಷ್ಟು ಬಲವಾಗಿ ನಿಮ್ಮಲ್ಲಿ ಕಾರ್ಯ, ಈ ವಾಕ್ಯದ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗುತ್ತೆ. ಸೊ ಅದರಿಂದ ನಾನು ಲಾಸ್ಟ್ ಅಲ್ಲಿ ಪ್ರೇಯರ್ ಮಾಡುವಾಗ, ಪ್ರೇಯರ್ ಮಾಡಕ್ ಮುಂಚೆ ಮಾತಾಡುವ ನಾನು ಅಷ್ಟೇ, ನೀವು ಕೇಳುವ ನೀವು ಅಷ್ಟೇ, ನೀವು ಆತ್ಮದಲ್ಲಿ ತುಂಬಿರುವಾಗ ಮಾತ್ರನೇ ಆತ್ಮದ ಕಾರ್ಯಗಳನ್ನ ಹೊಂದಿಕೊಳ್ಳಕ್ ಸಾಧ್ಯ. ವಾಕ್ಯ ಹೇಳ್ತಾ ಇದೆ, ವಾಕ್ಯವು ಮಾಂಸವು ಯಾವುದಕ್ಕೂ ಪ್ರಯೋಜನ ಇಲ್ಲ, ಫ್ಲಶ್ ಪ್ರಾಫಿಟ್ಸ್ ನಥಿಂಗ್. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನಾನ್ ಮಾತಾಡುವ ಮಾತುಗಳು ಅದು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಹಾಗಾದ್ರೆ ಅದರ ಅರ್ಥ ಯೇಸು ಮಾತಾಡಿದ ಮಾತು ಸತ್ತವರನ್ನು ಕೂಡ ಜೀವವಾಗಿ ಎಬ್ಬರಿಸುವ ಮಾತು. ಎಂತ ಸಮಸ್ಯೆದಲ್ಲಿ ಇದ್ರೂ ಸಮಸ್ಯೆಯಿಂದ ಬಿಡುಗಡೆ ಮಾಡುವ, ಜೀವ ಕೊಡುವ ಆತ್ಮವನ್ನು ಹೊಂದಿಕೊಂಡ ಬಂದ ಯೇಸು. ಮೊದಲನೇ ಆದಾಮನ ಏನಂತ ಇದೆ, ಅವನು ಬದುಕುವ ಪ್ರಾಣಿ ಆಗಿದ್ದ. ಎರಡನೇ ಆದಾಮನ ಯಾವ ರೀತಿ ಬಂದ್ರು, ಜೀವ ಕೊಡುವ ಆತ್ಮ, ಇಂಗ್ಲಿಷ್ ಅಲ್ಲಿ ಲೈಫ್ ಗಿವಿಂಗ್ ಸ್ಪಿರಿಟ್. ಲೈಫ್ ಗಿವಿಂಗ್ ಸ್ಪಿರಿಟ್ ಅಂತ ಹೇಳಿದ್ರೆ ಆತನೇ ಜೀವ. ಜೀವ ಇರುವ ಕಡೆ ಮರಣದ ಪರಿಸ್ಥಿತಿಯಲ್ಲಿದ್ರು, ಮರಣನೇ ಇದ್ರು ಅದು ಎದ್ದು ಕೂತ್ಕೋಬೇಕು ಜೀವವಾಗಿ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನು ಮರಣದ ಪರಿಸ್ಥಿತಿಯಲ್ಲೇ ಇಟ್ಕೊಳಕ್ಕಾಗ್ಲಿಲ್ವಂತೆ. ಡೆತ್ ಕುಡ್ ನಾಟ್ ಹೋಲ್ಡ್ ಹಿಮ್. ಯೇಸು ಮರಣ ಹೊಂದಿದ ಮೇಲೆ ಮರಣದ ಪರಿಸ್ಥಿತಿಯಲ್ಲೇ ಆತನನ್ನು ಇಟ್ಕೊಳಕ್ಕಾಗ್ಲಿಲ್ವಂತೆ. ಯಾಕೆಂದ್ರೆ ಆತನೇ ಜೀವ. ಸೊ ಜೀವ ಇರೋ ಕಡೆ ಮರಣಕ್ಕೆ ಬಲ ಇಲ್ಲ, ಮರಣಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಅಂತ ಒಂದು ಯೇಸುವಿಗೆ ಇವತ್ತು ನಾವು ಶರೀರವಾಗಿ, ಯೇಸು ಕ್ರಿಸ್ತನ ಶರೀರವಾಗಿರೋದ್ರಿಂದ ಇವತ್ತು ಒಂದು ಟಿಪ್ ನ ಹೇಳ್ತೀನಿ ನೋಡಿ. ಸ್ವಸ್ಥತೆಯನ್ನು ಹೇಗೆ ಅನುಭವಿಸೋದು ಅನ್ನೋದನ್ನ ಒಂದು ಬೈಬಲ್ ಇಂದ ಒಂದಿಷ್ಟು ಕಾರ್ಯಗಳನ್ನ ನಾನು ಒಂದು ಇನ್ಸಿಡೆಂಟ್ ನ ತಗೊಂಡು ವಿವರಿಸ್ತೀನಿ. ವಿವರಿಸಕ್ ಮುಂಚೆ ನೀವು ಯಾವಾಗ್ಲೂ ಇವಾಗ ಅನೇಕರು ಜಾಯ್ನ್ ಆಗಿರ್ತೀರಾ, ಹೇಗಪ್ಪ ನನ್ನ ಶರೀರದಲ್ಲಿರುವ ಕಾಯಿಲೆ ನೀಗಿಸೋದು, ಹೇಗೆ ನನ್ನ ಸಮಸ್ಯೆ ನೀಗಿಸೋದು, ದೇವರು ಹೇಗೆ ಬಿಡುಗಡೆ ಕೊಡ್ತಾರೆ, ಇದು ಶರೀರ ದೃಷ್ಟಿಯಲ್ಲಿ ಇದು ನಡಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದು ನನಗೆ ಅನುಕೂಲವಾಗಿಲ್ಲ, ದೇವರು ಹೇಗೆ ಬಿಡುಗಡೆ ಮಾಡ್ತಾರೆ ಅಂತ ಒಂದು ಮೈಂಡ್ ಸೆಟ್, ಅಂತ ಒಂದು ಯೋಚನೆಯಲ್ಲಿ ನೀವು ಜಾಯ್ನ್ ಆಗಿರ್ಬೋದು. ಆದ್ರೆ ಅರ್ಥ ಮಾಡ್ಕೋಬೇಕು, ದೇವರು ಅವರು ಡಿಸೈನ್ ಮಾಡಿರುವ ಸಿಸ್ಟಮ್,
ದೇವರು ಈ ಲೋಕವನ್ನು ಯಾವ ರೀತಿ ಉಂಟು ಮಾಡಿದ್ದಾರೆ, ದೇವರು ಎಂತವರಾಗಿದ್ದಾರೆ, ನೀವು ಆತನಲ್ಲಿ ಎಂತವರಾಗಿದ್ದೀರಾ, ಆತನು ನಿಮ್ಮೊಳಗಡೆ ಹೇಗೆ ಕ್ರಿಯೆ ಮಾಡ್ತಾ ಇದ್ದಾನೆ, ಆತನ ಆಶೀರ್ವಾದಗಳು ನಿಮ್ಮಲ್ಲಿ ಹೆಂಗೆ ಪ್ರಕಟವಾಗ್ತಾ ಇದೆ, ಈ ನಿಯಮಗಳೆಲ್ಲ ನೀವು ತಿಳಿಯದೆ ಇದಕ್ಕೆ ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಇವತ್ತು, ಆತನ ಬಗ್ಗೆ ಅರಿತುಕೊಳ್ಳೋದಕ್ಕೆ, ಆತನನ್ನು ಅನುಭವಿಸೋದಕ್ಕೆ ನಮಗೆ ಸಮಯ ಇಲ್ಲ. ಆದ್ರೆ ಶರೀರದ ಸಮಸ್ಯೆಗೆ ನನ್ಗೆ ಕ್ಷಣದಲ್ಲಿ ಬಿಡುಗಡೆ ಬೇಕು. ಹೆಂಗಂದ್ರೆ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ಹಾಕೊಂಡ್ ಬಂದ್ಬಿಟ್ರೆ ಮತ್ತೆ ಡಾಕ್ಟರ್ ಕಡೆ ಹೋಗೋದಿಲ್ಲ ಸರಿಯಾದ್ಮೇಲೆ. ಆ ರೀತಿ ದೇವರನ್ನ ನಾವು ನೋಡ್ತಾ ಇದ್ವಿ. ಸೊ ಫಸ್ಟ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳಿ, ನೀವು ಯಾಕೆ ಫಸ್ಟ್ ಸಮಸ್ಯೆದಲ್ಲಿ ಇದ್ದೀರಾ ಎಂಬುವ ತಿಳುವಳಿಕೆ ಉಂಟಾದ್ರೆ ಅದಕ್ಕೆ ಪರಿಹಾರ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಪರಿಹಾರವನ್ನು ಯಾವ ರೀತಿ ಅನುಭವಿಸುವುದು ಅಂತ ಸತ್ಯ ತಿಳಿದು ಬಿಟ್ರೆ ನೀವು ಇನ್ನೊಂದ್ಸರಿ ಸಮಸ್ಯೆ ಬಂದು ಸಮಸ್ಯೆದಿಂದ ಬಿಡುಗಡೆ ಆಗುವ ಆ ಸ್ಟೇಟ್ ಅಲ್ಲಿ ಇರಲ್ಲ. ಸಮಸ್ಯೆನೇ ಬರದೆ ಆತನ ಆಶೀರ್ವಾದದಲ್ಲಿ, ಆತನ ನಡೆಸುವಿಕೆ, ಆತನ ಪ್ರಸನ್ನತೆ ನಮ್ಮನ್ನು ನಡೆಸುವಾಗ ಯಾವಾಗ್ಲೂ ಆತನ ಉದ್ದೇಶದ ಪ್ರಕಾರ ಸುಖವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿ ನಮ್ಮ ಜೀವನ ಇರುವುದು. ಅದರಿಂದ ನನ್ನ ಫಸ್ಟ್ ಕ್ವೆಶ್ಚನ್, ನಿಮಗೆ ಟೆಂಪರರಿ ಆದ ಒಂದು ಸ್ವಸ್ಥತೆ ಬೇಕಾ, ಇಲ್ಲ ನಿರಂತರವಾದ ಸ್ವಸ್ಥತೆ ಬೇಕಾ? ನೀವು ಟೆಂಪರರಿ ಆದ ಸ್ವಸ್ಥತೆಗೋಸ್ಕರ ಜಾಯ್ನ್ ಆಗಿದ್ರೆ ಮಾಸ್ಟರ್ ನಿಮ್ ಮೆಸೇಜ್ ಎಲ್ಲ ಆಮೇಲೆ ಮಾತಾಡಿ, ವಾಕ್ಯ ಆಮೇಲೆ ಮಾತಾಡಿ, ಫಸ್ಟ್ ನನ್ಗೆ ಪ್ರೇಯರ್ ಮಾಡಿ ಅಂತೀರಾ. ಆದ್ರೆ ನಿರಂತರವಾದ ಸ್ವಸ್ಥತೆ ಬೇಕಂದ್ರೆ ಪಾಸ್ಟರ್ ನನಗೆ ನಿರಂತರವಾದ ಸ್ವಸ್ಥತೆ ದೇವರ ವಾಕ್ಯದಲ್ಲಿದೆ, ಅದನ್ನ ವಾಕ್ಯವನ್ನು ಹೊಂದಿಕೊಳ್ಳುವ ಹಾಗೆ ನನ್ನ ನಡ್ಸಪ್ಪ ಅಂತ ಆ ರೀತಿ ಹೇಳುವರಾಗಿರ್ತೀರ. ಸೊ ಅದಕ್ಕೆ ನೀವು ಸೇವರ ವಾಕ್ಯವನ್ನು ಕೇಳುವುದಕ್ಕೆ ಇಲ್ಲಿ ಬಾ ನೀನ್ ಕೂಂತೀನಿ ಲಟ್ ಅಂತ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಯಾರು ಕೂಡ ಮ್ಯೂಟ್ ಓಪನ್ ಮಾಡಬೇಡಿ ಎಂಬುದಾಗಿ ಹೇಳ್ಕೊಳ್ತಾನೆ. ಮ್ಯೂಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಎಮರ್ಜೆನ್ಸಿಗೆ ನೀವು ತಾತ್ಕಾಲಿಕವಾದ ಒಂದು ಸ್ವಸ್ಥತೆ, ಒಂದು ಬಿಡುಗಡೆ ನೋಡ್ತಾ ಇದ್ದೀರಾ, ಇಲ್ಲ ನಿರಂತರವಾದ ಬಿಡುಗಡೆ, ಯಾವಾಗ್ಲೂ ಸಮಾಧಾನ, ಸಂತೋಷ, ಶಾಂತಿ, ಪ್ರೀತಿಯಿಂದ ಒಂದು ಜೀವನವನ್ನು ಎದುರು ನೋಡ್ತಾ ಇದ್ದೀರಾ. ಸೊ ಈಗ ನೀವು ಫಸ್ಟ್ ಆಫ್ ಆಲ್ ನೀವು ಶರೀರ ಪ್ರಕಾರವಾಗಿರುವ ಕಾರ್ಯ ನನ್ ಬಿಡುಗಡೆ ಆದ್ರೆ ಸಾಕು ಅಂತ ಭಾವನೆಯಲ್ಲಿದ್ರೆ ನೀವು ಇನ್ನು ಮಾಂಸದ ಸ್ವಭಾವದಲ್ಲಿ ಇದ್ದೀರಾ ಅಂತ ಅರ್ಥ. ಹಾಗಾದ್ರೆ ವಾಕ್ಯ ಹೇಳ್ತಾ ಇದೆ, that which is born of flesh. ನಾನು ಮಾತಾಡೋ ವಚನಗಳು ಯಾರಿಗೆ ಗೊತ್ತಿದ್ರೆ ಕನ್ನಡದಲ್ಲಿ ಹಂಗೆ ಚಾಟಲ್ ಪಿಂಗ್ ಮಾಡಿ, ಯಾಕಂದ್ರೆ ನಾನು ಸ್ಕ್ರಿಪ್ಚರ್ ಎಲ್ಲ ಯಾವ್ದು ಇದರಲ್ಲಿ ಇಟ್ಕೊಂಡಿಲ್ಲ. ಸೊ ಹಾಗಾದ್ರೆ ಮಾಂಸದಿಂದ ಹುಟ್ಟುವುದು ಎಲ್ಲ ಮಾಂಸವಾಗೇ ಇರುತ್ತೆ, ಅದು ಕೊಡುವ ಫಲ ಕೂಡ ಮಾಂಸವಾಗಿರುತ್ತೆ. ಆತ್ಮದಿಂದ ಹುಟ್ಟುವುದೆಲ್ಲ ಆತ್ಮದ ಫಲವನ್ನೇ ಕೊಡುವಂತದ್ದಾಗಿದೆ. ಸೊ that which is born of the flesh is flesh, that which is born of the spirit is spirit. ಹಂಗಾದ್ರೆ ಫಸ್ಟ್ ಕಂಡೀಷನ್, ಈಗ ಇದರಲ್ಲಿ ಅನೇಕರು ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರ್ಬೋದು, ಇಲ್ಲ ಅನ್ಯ ಜನರಾಗಿರ್ಬೋದು, ಯೇಸುನ ಇನ್ನೂ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ಇರ್ಬೋದು. ಆದ್ರೆ ಸತ್ಯ ಏನಂದ್ರೆ, ದೇವರ ಆತ್ಮ ಯೇಸು ಒಂದು ಶರೀರದಲ್ಲಿ ವಾಸ ಮಾಡದೆ ದೇವರ ಕಾರ್ಯಗಳು ಆ ಶರೀರದಲ್ಲಿ ಪ್ರಕಟವಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಫಸ್ಟ್ ಪ್ರಿರಿಕ್ವಿಸಿಟ್ ಏನಂದ್ರೆ, ಇವಾಗ ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ಇದ್ದೀರಾ, ಆದ್ರೆ ಒಂದು ಸಮಸ್ಯೆದಲ್ಲಿ ಇದ್ದೀರಾ, ನೀವೀಗ ಬಿಡುಗಡೆಗೋಸ್ಕರ ಜಾಯ್ನ್ ಆಗಿರ್ಬೋದು. ದೇವರು ಫಸ್ಟ್ ನಿಮಗೆ ಕರುಣೆಯಿಂದ, ಔಟ್ ಆಫ್ ಕಂಪ್ಯಾಷನ್ ನಿಮಗೆ ಬಿಡುಗಡೆ ಕೊಡ್ಬೋದು, ಒಂದು ಅದ್ಭುತವನ್ನು ಮಾಡ್ಬೋದು. ಯಾವತ್ತಕ್ಕೋಸ್ಕರ ಗೊತ್ತಾ? ನೀವು ಆತನನ್ನು ನಾನೇ ಸತ್ಯವಾದ ದೇವರು, ನಿನಗೆ ಜೀವ ಇರೋದೇ ನನ್ನಿಂದ ಅಂತ ಅರಿತುಕೊಳ್ಳುವ ರೀತಿಯಲ್ಲಿ ನಿಮಗೊಂದು ಅದ್ಭುತವನ್ನು ಮಾಡ್ತಾನೆ. ಆದ್ರಿಂದ ಇದನ್ನ ಆತ್ಮವಾಗಿ ಹೊಂದಿಕೊಂಡವರು, ಈ ದೇವರಲ್ಲಿ ನನ್ನ ಜೀವ ಇನ್ನೂ ಬಲ ಹೊಂದಬೇಕು, ಆ ಸತ್ಯ ನನಗೆ ಇನ್ನೂ ಬೇಕು, ಆ ಸತ್ಯ ನನ್ನ ನಡೆಸಬೇಕು ಅಂತ ಬಯಕೆಯಲ್ಲಿ ನಡೆಯುವವರು ಯೇಸು ಕ್ರಿಸ್ತನ ಜ್ಞಾನದಿಂದ ತುಂಬಿ ಮೆಚೂರ್ ಆಗಿ ದಿನೇ ದಿನೇ ದೇವರ ಮಹಿಮೆಯನ್ನು ಪ್ರಕಟಿಸುವವರಾಗಿರ್ತಾರೆ. ಆದ್ರೆ ಬೇರೆ ಡಾಕ್ಟರ್ ತರ ಸಮಸ್ಯೆ ಬಂದಾಗ ಮಾತ್ರ ಈ ದೇವರನ್ನ ಹುಡ್ಕೊಂಡ್ ಬರೋರು ಅವರು ಮಾಂಸದಲ್ಲಿದ್ದಾರೆ ಅಂತ ಅರ್ಥ. ಅವರಿಗೆ ಫಸ್ಟ್ ಟೈಮ್ ಮಾತ್ರ ಕರುಣೆಯಿಂದ ದೇವರು ಬಿಡುಗಡೆ ಕೊಡ್ತಾರೆ, ಪದೇ ಪದೇ ನಡೆಯೋದಿಲ್ಲ. ಸೊ ಆದ್ರಿಂದ ಈಗ ನೀವು ಸ್ವಸ್ಥತೆಗೋಸ್ಕರ ಜಾಯ್ನ್ ಆಗಿರುವಾಗ ನಿಮ್ಗೆ ಹೇಳುವ ಮಾತು, ದೇವರು ಹೇಳುವ ಮಾತು ಏನಂದ್ರೆ,
ನಿಮಗೆ ಸ್ವಸ್ಥತೆ ಕೊಡ್ತಾ ಇರೋದೇ ನಿಮಗೂ ದೇವರಿಗಿರುವ ಸಂಬಂಧ ಎಂಥದ್ದು ಅಂತ ಅರಿತು ಆತನಲ್ಲಿ ಇನ್ನೂ ಅನ್ಯೂನತೆಯಿಂದ ಐಕ್ಯತೆಯಿಂದ ಆತನ ನಾಮ ಮಹಿಮೆ ಪಡುವ ರೀತಿಯಲ್ಲಿ ನಿಮ್ಮ ಜೀವನ ಇದ್ದು ಆತನ ಮಹಿಮೆಯಾದ ಕಾರ್ಯಗಳು ನಿಮ್ಮ ಶರೀರದಲ್ಲಿ ಪ್ರಕಟಪಡಿಸ್ಬೇಕೋಸ್ಕರನೇ ನಿಮ್ಮನ್ನು ಗುಣಪಡಿಸ್ತಾ ಇರೋದು. ಸೊ ಈ ತಿಳುವಳಿಕೆ ಎಲ್ರಿಗೂ ಉಂಟಾಗ್ಲಿ. ಓಕೆ, ನಾನು ಹೇಳ್ತಾ ಇರುವ ಕಾರ್ಯಗಳನ್ನ ತುಂಬಾ ಗಮನದಿಂದ ಕೇಳ್ಕೊಂಬನ್ನಿ. ನೀವು ಇವತ್ತು ಈ ಸತ್ಯ ತಿಳಿದ ಮೇಲೆ ಇನ್ನೊಂದು ಪಾಸ್ಟರ್ ಪ್ರಾರ್ಥನೆ ಮಾಡಿ ನಿಮಗೆ ಸ್ವಸ್ಥತೆ ಅಲ್ಲ, ನೀವು ನಿಮ್ಮ ಶರೀರದಲ್ಲಿ ಇರುವ ಬಲಹೀನತೆ, ಕಾಯಿಲೆ, ರೋಗ, ಸಮಸ್ಯೆ ಎಂತದಾಗ್ಲಿ ಯೇಸುವಿನ ನಾಮದಲ್ಲಿ ಹೋಗುವ ಅಂತ ಒಂದು ವಾಕ್ಯ ಆತ್ಮವಾಗಿ ಇವತ್ತು ನಿಮ್ಮಲ್ಲಿ ಡೆಪಾಸಿಟ್ ಆಗುತ್ತೆ. ಅಂದ್ರೆ ಇನ್ನೊಬ್ಬರಿಗೆ ಎದುರು ನೋಡ್ತಾ ದೇವ್ರ ಒಂದು ಪಾಸ್ಟರ್ ಪ್ರೇಯರ್ ಮಾಡಲ್ವಾ ಅಂತ ಆ ರೀತಿ ಇರೋದಕ್ಕೂ, ದೇವರು ನನ್ನಲ್ಲೇ ವಾಸ ಮಾಡಿ ಆತನ ಮಾತು ಆತ್ಮವಾಗಿ ಜೀವವಾಗಿ ನನ್ನಲ್ಲೇ ಪ್ರಕಟವಾಗ್ತಾ ಇದೆ, ಆದ್ರಿಂದ ನನ್ನ ಬಾಯಿಂದ ಬರುವ ಮಾತು ಕೂಡ ಅದು ನಂದಲ್ಲ, ಯೇಸುವಿನ ಮಾತು ಅಂತ ನಿಮ್ಗೆ ತಿಳುವಳಿಕೆ ಉಂಟಾಗ್ಬಿಟ್ರೆ ನಿಮ್ಮ ಮಾತಲ್ಲಿ ನಿಮ್ಮ ಮಾತಾಗಿರಲ್ಲ, ಅದು ಯೇಸು ಕ್ರಿಸ್ತನ ಮಾತಾಗಿರುತ್ತೆ. ಯೇಸು ಕ್ರಿಸ್ತನ ಮಾತು ನೆರವೇರದೇ ಇರಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಕೂಡ ಪ್ರಾಫಿಟ್ ಹೇಳ್ತಾ ಇದೀನಿ. ಪರ್ಟಿಕ್ಯುಲರ್ ಆಗಿ ಇವತ್ತು ಒಂದಷ್ಟು ಜನ ಪರ್ಟಿಕ್ಯುಲರ್ಲಿ ಸ್ಟ್ರೋಕ್ ಪ್ಯಾರಾಲಿಸಿಸ್ ಇಂಥ ಸಮಸ್ಯೆದಲ್ಲಿ ಇರೋರು ಇವತ್ತು 100% ದೇವರು ನಿಮ್ಮನ್ನು ಮುಟ್ತಾ ಇದ್ದಾರೆ. ಬೆಡ್ಡಿಂದ ಎದೊಳಕ್ ಆಗ್ತಾ ಇಲ್ಲ, ನಡೆಯಕ್ ಆಗ್ತಾ ಇಲ್ಲ. ಯೇಸುವಿನ ನಾಮದಲ್ಲಿ ಇವತ್ತು ದೇವರ ವಾಕ್ಯ ಬಲವಾಗಿ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿ ಜೀವವಾಗಿ ನಿಮ್ಮಲ್ಲಿ ಎದ್ದು ನಿಲ್ಲಿಸಿ ಆತನ ನಾಮ ಮಹಿಮೆ ಪಡುವಂತ ಕಾರ್ಯಗಳು ಇವತ್ತು ನಡೆಯೋದನ್ನ ನೀವು ವಿಟ್ನೆಸ್ ಮಾಡ್ಬೋದು. ಯೇಸುವಿನ ನಾಮದಲ್ಲಿ ಅಂತ ಸಾಕ್ಷಿಗಳು ಎದ್ದೊಳ್ಳಿದಕ್ಕೋಸ್ಕರ ಸ್ತೋತ್ರ. ಟೆಸ್ಟಿಮನಿ ಇಸ್ ಆಲ್ರೆಡಿ ರೈಸಿಂಗ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಇವಾಗ ಕೂಡ ನಾನು ಈ ಹೀಲಿಂಗ್ ಟೆಸ್ಟಿಮನೀಸೇ ಹೇಳಿ 1 hour ನಾನು ಮುಗಿಸ್ಬೋದು. ಯಾವ ರೀತಿ ದೇವರು ಎಂತ ಪರಿಸ್ಥಿತಿಯಿಂದ, ಎಂತ ಕಾಯಿಲೆಯಿಂದ, ಮರಣದ ಪರಿಸ್ಥಿತಿಯಿಂದ ಕೂಡ ಜೀವಂತವಾಗಿ ಬಿಡಿಸಿದ ಸಾಕ್ಷಿಗಳಿದೆ. ಆದ್ರೆ ಆ ಸಾಕ್ಷಿಗಳು ಹೇಳಿರೋದ್ರಿಂದ ನಿಮಗೆ ಬಿಡುಗಡೆ ಇಲ್ಲ. ಅದು ನಿಮ್ಮನ್ನು ಉತ್ಸಾಹ ಪಡಿಸ್ಬೋದು. ಆದ್ರೆ ಯಾವಾಗ ಸತ್ಯವನ್ನ ಅರಿತು ಸತ್ಯ ನಿಮ್ಮಲ್ಲಿ ಕ್ರಿಯೆ ಮಾಡುವಾಗ, ಸತ್ಯದ ಆತ್ಮ ನಿಮ್ಮಲ್ಲಿ ಪ್ರಕಟ ಮಾಡುವಾಗ ಮಾತ್ರ ಅದರ ಫಲ, ಅದರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟ ಮಾಡಬೇಕು. ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್. ನಾನು ಯಾವಾಗ್ಲೂ ಮೇನ್ ಪಾಯಿಂಟ್ಸ್ ನ ಕವರ್ ಮಾಡ್ಬೇಕು, ಅದನ್ನ ಬೇಸ್ ಫೌಂಡೇಶನ್ ಅರ್ಥ ಮಾಡಿಸ್ಬೇಕು ಅಂದ್ರೆ ನನಗೆ ಮಿನಿಮಮ್ 2 hour ಬೇಕು. ಸೊ ಅದಕ್ಕೆ ಈಗ 1 hour ಅಲ್ಲಿ ನಾನು ಯಾವ ರೀತಿ ಏನ್ ತಿಳಿಸಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದನ್ನ ಪವಿತ್ರಾತ್ಮನ ನಡೆಸುವ ಪ್ರಕಾರ ನಾನು ರಿಲೀಸ್ ಮಾಡ್ತಾ ಇರ್ತೀನಿ. ಹಳೆ ಒಡன்பಡಿಕೆಯಲ್ಲಿ ದೇವರ ಆತ್ಮ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಅ ಬಾಡಿ. ದೇವರ ಆತ್ಮ ಒಬ್ಬರ ಮೇಲೆ ಬಂದು ಆ ದೇವರ ಉದ್ದೇಶವನ್ನು, ಒಂದು ಕಾರ್ಯ ಇರುತ್ತೆ ಅದನ್ನ ನೆರವೇರಿಸಿ ಆಮೇಲೆ ಪವಿತ್ರಾತ್ಮನ ಹೋಗ್ಬಿಡೋನು. ಹೊಸ ಒಡன்பಡಿಕೆಯಲ್ಲಿ ಇವತ್ತು ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನ ನಮ್ಮಲ್ಲಿ ನಿರಂತರವಾಗಿ ವಾಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಎರಡು, ಹಳೆ ಒಡன்பಡಿಕೆಯಲ್ಲೂ ಹೊಸ ಒಡன்பಡಿಕೆಯಲ್ಲೂ ಕಾಮನ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ದೇವರ ಒಂದು ಶರೀರದಲ್ಲಿ ವಾಸ ಮಾಡದೆ ದೇವರ ಮಹಿಮೆ, ದೇವರ ಕಾರ್ಯ, ದೇವರ ಕ್ರಿಯೆಗಳು ಪ್ರಕಟವಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಹೇಳ್ತೀನಿ, ಹಳೆ ಒಡன்பಡಿಕೆಯಲ್ಲಿ ಆಗ್ಲಿ ಹೊಸ ಒಡன்பಡಿಕೆಯಲ್ಲಿ ಆಗ್ಲಿ ದೇವರು ಅದ್ಭುತವನ್ನು ಮಾಡಿದ ರೀತಿ ವ್ಯತ್ಯಾಸವಾಗಿರ್ಬೋದು, ಆದ್ರೆ ಎರಡರಲ್ಲೂ ಕಾಮನ್ ಒಂದೇ ವಿಷಯ ಏನಂತ ಹೇಳಿದ್ರೆ, ದೇವರ ಆತ್ಮ ಒಂದು ಶರೀರದಲ್ಲಿ ವಾಸ ಮಾಡದೆ ದೇವರ ಕಾರ್ಯಗಳು ಪ್ರಕಟವಾಗಕ್ಕೆ ಸಾಧ್ಯನೇ ಇಲ್ಲ. ಕಾಣದೇ ಇರುವ ದೇವರು ಕಾಣುವ ರೂಪದಲ್ಲಿ ಇರುವ ಶರೀರದಲ್ಲಿ ಪ್ರಕಟಪಡಿಸಲೇಬೇಕು. ಆಗ್ಲೇ ಆತನ ಮಹಿಮೆಯಾದ ಕಾರ್ಯಗಳು ಕಾಣುವ ರೂಪದಲ್ಲಿ ನೋಡುವುದಕ್ಕೂ ಅನುಭವಿಸೋಕ್ಕೂ ಸಾಧ್ಯ. ಸೊ ಹಾಗಾದ್ರೆ ಈಗ ನಮ್ಗೆ ಸ್ವಸ್ಥತೆಗೆ ಮೂಲ ಏನಂತ ಹೇಳಿದ್ರೆ, ಪವಿತ್ರಾತ್ಮನ ಕ್ರಿಯೆ ಇಲ್ಲದೆ ನನ್ನ ಶರೀರದಲ್ಲಿ ಬಿಡುಗಡೆ ಇಲ್ಲ. ಪವಿತ್ರಾತ್ಮನು ಒಂದು ಆತನ ಉದ್ದೇಶ, ಆತನ ಇರುವುದೇ ಎಂತದಕ್ಕೋಸ್ಕರ ಅಂತ ತಿಳುವಳಿಕೆ ಉಂಟಾಗಿಲ್ಲ ಅಂದ್ರೆ, ನೀವು ರಕ್ಷಣೆ ಹೊಂದಿದ್ರು ಕೂಡ ಈ ಪವಿತ್ರಾತ್ಮನ ತಿಳುವಳಿಕೆ ಇಲ್ಲದೆ ಇರುವುದರಿಂದ, ಆ ಪವಿತ್ರಾತ್ಮನ ನಿಮ್ಮಲ್ಲಿ ಕ್ರಿಯೆ ಮಾಡಕ್ಕಾಗದೇ ಇರುವುದರಿಂದಾನೇ ನೀವು ಇರುವ ಪರಿಸ್ಥಿತಿಯಲ್ಲೇ ಇದ್ದೀರಾ. ಅದು ಸಾಲ ಆಗ್ಲಿ, ಕಾಯಿಲೆ ಆಗ್ಲಿ, ರೋಗ ಆಗ್ಲಿ, ಏನೇ ಇರಲಿ. ಯಾಕಂದ್ರೆ ಇದು ದೇವರು ಡಿಸೈನ್ ಮಾಡಿರುವ ರೀತಿ. ಈಗ ನಾನು ಹೇಳ್ತೀನಿ,
ದೇವರು ನಿಮ್ಮನ್ನ ಹೆಂಗೆ ಡಿಸೈನ್ ಮಾಡಿದ್ರು ಅಂತ. ತುಂಬಾ ಗಮನವಾಗಿ ಕೇಳ್ಕೊಂಬನ್ನಿ. ಎಫಿಷಿಯನ್ಸ್ 1:4 ಯಾರಾದ್ರೂ ಆ ವಚನವನ್ನು ಪೇಸ್ಟ್ ಮಾಡಿ ಕನ್ನಡದಲ್ಲಿ. ಎಫಿಷಿಯನ್ಸ್ 1:4 ಎಫಿಷಿಯನ್ಸ್ 1:4 ಪೇಸ್ಟ್ ಮಾಡಿ. ಹೇಳಿ ಅಷ್ಟೇ. ಎಫೆಸದ ಪುಸ್ತಕ 1:4 ಹೇಗೆಂದರೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೆನ್. ಆಮೆನ್. ಅಂದ್ರೆ ಆಕಾಶನೂ ಇರ್ಲಿಲ್ಲ, ಭೂಮಿನೂ ಇರ್ಲಿಲ್ಲ. ಅವಾಗ್ಲೇ ದೇವರು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನ ಜಗದುತ್ಪತ್ತಿಗೆ ಮುಂಚೆ ಎಲ್ಲಿ ಸೃಷ್ಟಿಸಿದ್ರು? ನಮ್ಮನ್ನ ಎಲ್ಲಿ ಆರಿಸ್ಕೊಂಡ್ರು? ಕ್ರಿಸ್ತನಲ್ಲಿ ಆರಿಸ್ಕೊಂಡಿದ್ರು. ಅಂದ್ರೆ ನಮ್ಮ ಸೃಷ್ಟಿನೇ ಯೇಸು ಕ್ರಿಸ್ತನಲ್ಲಿ. ಅದಕ್ಕೆ ಇವತ್ತು ಇವಾಗ ಬೈಬಲ್ ಹೆಂಗ್ ಓದೋದು ಅಂತ ಹೇಳ್ಕೊಡ್ತೀನಿ. ನೀವು ಬೈಬಲ್ ಅಲ್ಲಿ ಬರೆದಿರುವ ವಾಕ್ಯಗಳನ್ನ ಇರುವ ಹಾಗೆ ಓದಿ, ಒಂದು ನೀವು ಸ್ಕೂಲ್ ಕಾಲೇಜ್ ಹೋಗುವ ಪುಸ್ತಕವನ್ನು ಓದೋ ರೀತಿಯಲ್ಲಿ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಅದು ನಿಮಗೆ 1 ಪೈಸಕ್ಕೆ ಪ್ರಯೋಜನ ಇಲ್ಲ, ಅದರಿಂದ ಯಾವ ಫಲನೂ ಇಲ್ಲ. ಬೈಬಲ್ನ ಹೇಗೆ ಓದ್ಬೇಕು ಅಂತ ಹೇಳಿದ್ರೆ, ನೀವು ಓದುವ ವಾಕ್ಯ ಅಲ್ಲಿ ಏನ್ ಬರೆಯಲ್ಪಟ್ಟಿದೆಯೋ ಅದನ್ನ ಅಲ್ಲಿ ಬರೆದಿರುವ ಹಾಗೆ ಶರೀರದ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ಅಲ್ಲಿ ಇರುವುದನ್ನೇ ಅರ್ಥ ಆದ್ರೆ ಅದು ಬರೀ ಮಾಹಿತಿ. ಆ ಮಾಹಿತಿ ನಿಮಗೆ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ. ನೀವು ದೇವರ ವಾಕ್ಯವನ್ನು ಓದುವಾಗ, ವಾಕ್ಯ ವಚನಗಳನ್ನ ಓದುವಾಗ ಅಲ್ಲಿ ನಿಮಗೆ ಯೇಸು ಕಾಣ್ಬೇಕು. ಅಲ್ಲಿ ನಿಮಗೆ ವಾಕ್ಯದಲ್ಲಿ ಯೇಸು ಕಾಣುವಾಗ ನೀವು ನಿಮ್ಮ ಇರುವಿಕೆ, ನಿಮ್ಮ ಸೃಷ್ಟಿನೇ ಯೇಸು ಕ್ರಿಸ್ತನಲ್ಲಿ ಅಂತ ನಿಮಗೆ ತಿಳುವಳಿಕೆ ಉಂಟಾಗುತ್ತೆ, ಪ್ರಕಟಣೆ ಉಂಟಾಗುತ್ತೆ. ಆ ವಾಕ್ಯ ಒಟ್ಟಲ್ಲಿ ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ನೋಡಿದ್ರೆ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಮಾತಾಡ್ತಾ ಇದೆ ಅಂತ ತಿಳುವಳಿಕೆ ಉಂಟಾಗುತ್ತೆ. ಈ ರೀತಿಯಾಗಿ ನೀವು ದೇವರ ವಾಕ್ಯವನ್ನು ನೋಡುವಾಗಲ್ಲ ಯೇಸು ನಿಮಗೆ ಕಾಣಬೇಕು. ಯೇಸುವಲ್ಲಿ ನಿಮ್ಮನ್ನ ನೋಡುವುದಾದ್ರೆ ಅವಾಗ ಆ ವಾಕ್ಯದ ಪ್ರಕಟಣೆ ನಿಮಗೆ ಬಿಡುಗಡೆ ತರುತ್ತೆ. ದಿಸ್ ಇಸ್ ವಾಟ್ ಇಸ್ ಕಾಲ್, ಇದನ್ನೇ ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯವನ್ನು ತಿಳಿಯದೆ ನೀವು ಸುಮ್ಮನೆ ಆರಿಕೆ ಮಾಡಿ, ಸುಮ್ಮನೆ ಪ್ರಾರ್ಥನೆ ಮಾಡಿ, ಸುಮ್ಮನೆ ಫಾಸ್ಟಿಂಗ್ ಮಾಡೋದು ನಿಮಗೆ ಫಲವನ್ನು ತರೋದಿಲ್ಲ. ಆದ್ರೆ ಈ ತಿಳುವಳಿಕೆಯಿಂದ, ಸತ್ಯದ ತಿಳುವಳಿಕೆಯಿಂದ ಮಾಡುವ ಪ್ರಾರ್ಥನೆ, ಫಾಸ್ಟಿಂಗ್, ನೀವೇನೇ ಮಾಡಿ ದೇವರ ನಾಮ ಮಹಿಮೆಗೋಸ್ಕರ, ಅದು ದೇವರ ಕೆಪಾಸಿಟಿಯಲ್ಲಿ ಫಲವನ್ನು ತರೋದು, ದೇವರ ಸ್ಪೀಡ್ ಅಲ್ಲಿ ಕಾರ್ಯಗಳನ್ನು ನೆರವೇರುವುದು. ಸೊ ಈ ವಾಕ್ಯ ಏನ್ ಹೇಳ್ತಾ ಇದೆ? ನಿಮ್ಮ ಸೃಷ್ಟಿ, ನಿಮ್ಮನ್ನು ದೇವರು ಸೃಷ್ಟಿಸಿದ್ದೇ ಯೇಸು ಕ್ರಿಸ್ತನಲ್ಲಿ. ಹಾಗಾದ್ರೆ ಯೇಸು ಕ್ರಿಸ್ತನ ಇಲ್ಲದೆ ಮನುಷ್ಯ ಜೀವನೇ ಇಲ್ಲ. ಸೊ ಹಾಗಾದ್ರೆ ಮರಣ ಜೀವಕ್ಕೆ ವ್ಯತ್ಯಾಸ ಏನಂತ ಹೇಳಿದ್ರೆ, ಯಾವ ಶರೀರದಲ್ಲಿ ಯೇಸು ವಾಸ ಮಾಡ್ತಾ ಇದ್ದಾರೋ ಅವನು ಜೀವವಾಗಿದ್ದಾನೆ, ಯಾವ ಶರೀರದಲ್ಲಿ ಯೇಸು ವಾಸ ಮಾಡ್ತಾ ಇಲ್ವೋ ಅವನು ಮರಣ ಹೊಂದಿದ್ದಾನೆ. ಯಾಕಂದ್ರೆ ಜೀವ ಅನ್ನೋದು ಒಂದು ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಯೇಸು. ಜೀವ ಅನ್ನುವ ಯೇಸು ಇಲ್ಲದೆ ಆ ಶರೀರದಲ್ಲಿ ಜೀವವಾದ ಕಾರ್ಯಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆದಾಮನು ಪಾಪ ಮಾಡಕ್ ಮುಂಚೆ ಅವನ ಇರುವಿಕೆನೇ ಯೇಸು ಕ್ರಿಸ್ತನಲ್ಲಿ ಇದ್ದಿದ್ದರಿಂದ ಅವನಿಗೆ ಅಂತ ಸ್ವಂತ ಜ್ಞಾನ, ಸ್ವಂತ ಯೋಚನೆ, ಸ್ವಂತ ಬಲ ಇರಲಿಲ್ಲ. ಅವನು ಬರೀ ಔಟರ್ ಅಪಿಯರೆನ್ಸ್ ಅಲ್ಲಿ ಒಂದು ಶರೀರವಾಗಿದ್ದ. ಆ ವಾಕ್ಯ ಹೇಳ್ತಾ ಇದೆ ಜೆನಿಸಿಸ್ ಚಾಪ್ಟರ್ 2 ಅಲ್ಲಿ ನೀವು ಓದಿ ನೋಡೋದಾದ್ರೆ, ದೇವರು ಮಣ್ಣಿನಿಂದ ಅವನನ್ನು ರೂಪಿಸಿ ಅವನಿಗೆ ಜೀವಶ್ವಾಸವನ್ನು ಊದಿ ಅವನನ್ನ ಏದೇನಲ್ಲಿ ಇಟ್ರು ಅಂತ. ಏದೇನಲ್ಲಿ ಇಟ್ರು ಅಂತ ಹೇಳಿದ್ರೆ ಅದರ ಅರ್ಥ ಏನಂದ್ರೆ, ಏದೇನ್ ಅನ್ನೋದು ದೇವರ ಆತ್ಮವು ಶರೀರವು ಸೇರಿ ಒಂದಾಗುವ ಸ್ಥಳ, ಪರಲೋಕವು ಭೂಲೋಕವು ಸೇರಿ ಒಂದಾಗುವ ಸ್ಥಳ. ಇನ್ನೊಂದು ರೀತಿ ಅಂತ ಹೇಳಿದ್ರೆ, ದೇವರ ಆತ್ಮ ಕಾಣದೇ ಇರುವುದು, ಶರೀರ ಕಾಣುವ ರೂಪದಲ್ಲಿ ಇರುವುದು, ಕಾಣದೇ ಇರುವುದು ಕಾಣುವುದು ಸೇರಿ ಅದರ ಫಲವನ್ನು ಪ್ರಕಟಿಸುವುದೇ ಏದೇನ್. ಸೊ ಏದೇನ್ ಅಂತ ಹೇಳಿದ್ರೆ
ದೇವರ ಪ್ರಸನ್ನತೆಯನ್ನು, ದೇವರ ಮಹಿಮೆಯನ್ನು ಕಾಣದೇ ಇರುವುದನ್ನು ಕಾಣುವ ರೂಪದಲ್ಲಿ ಶರೀರದಲ್ಲಿ ಪ್ರಕಟಿಸುವ ಸ್ಥಳ. ಆದ್ರಿಂದನೇ ಏದೇನಲ್ಲಿ ಆದಾಮ ಇರುವ ತನಕ ದೇವರು ಅವನೊಟ್ಟಿಗೆ ಬಂದು ಮಾತಾಡಿದ್ರು. ಅವನು ಮಾತಾಡಿದ ಪ್ರಕಾರ ಎಲ್ಲ ಕಾರ್ಯಗಳು ಕ್ರಮವಾಗಿ ನಡೀತಾ ಇತ್ತು. ತೋಟವನ್ನು ಕ್ರಮವಾಗಿ ನಡೆಸ್ತಾ ಇದ್ದ. ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಹೆಸರಿಟ್ಟ. ಸೊ ಆದ್ರಿಂದ ಎಲ್ಲ ಸರಿಯಾಗಿತ್ತು. ಎಲ್ಲಿ ತನಕ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆ ಆದಾಮನಲ್ಲಿ ಇದ್ದು ಯೇಸು ಕ್ರಿಸ್ತನ ಪ್ರೇರೇಪಣೆಯಿಂದ ಹಾಗಾದ್ರೆ ಯೇಸು ಕ್ರಿಸ್ತನೇ ತಂದೆಯಾದ ದೇವರ ಉದ್ದೇಶಗಳನ್ನು ಆ ಶರೀರದಲ್ಲಿ ಪ್ರಕಟಪಡಿಸ್ತಾ ಇದ್ರು. ಆ ರೀತಿ ಆದಾಮನು ನಡೆಯೋ ತನಕ ಅವನಿಗೆ ಕಾಯಿಲೆ ಇರಲಿಲ್ಲ, ಸಮಸ್ಯೆ ಇರಲಿಲ್ಲ, ಸಾಲ ಇರಲಿಲ್ಲ, ದುಃಖ, ಚಿಂತೆ, ಕಣ್ಣೀರು ಏನೇನೂ ಇರಲಿಲ್ಲ. ಇದೇ ಒರಿಜಿನಲ್ ಡಿಸೈನ್. ದೇವರು ಮನುಷ್ಯನನ್ನು ಅವನ ಸ್ವಂತ ಬಲದಿಂದ, ಜ್ಞಾನದಿಂದ ದುಡಿದು ಬೆವರು ಸುರಿಸಿ ಕಷ್ಟಪಟ್ಟು ಜೀವಿಸುವ ಹಾಗೆ ಉಂಟು ಮಾಡಿಲ್ಲ. ದೇವ್ರಿಗೆ ಗೊತ್ತು, ನಿನ್ನ ಬಲದಿಂದ ನೀನು, ಅದಕ್ಕೆ ಪಾಪ ಆದ ಮೇಲೆ ಅವನು ದುಡಿದು ಬೆವರು ಸುರಿಸಿ ಕಷ್ಟಪಟ್ಟು ಬೀಜವನ್ನು ಬಿತ್ತುತ್ತಾ ಇದ್ದಾನೆ. ಆದ್ರೆ ಬೆಳೆ ಬರ್ತಾ ಇಲ್ಲ, ಬರೀ ಮುಳ್ಳು ಕಲ್ಲು ಬರ್ತಾ ಇದೆ. ಯಾಕಂದ್ರೆ ಅದು ದೇವರ ಡಿಸೈನ್ ಅಲ್ಲೇ ಇಲ್ಲ. ಇದಕ್ಕೆ ದೇವರ ಡಿಸೈನ್, ದೇವರು ಈ ಲೋಕವನ್ನು ಸೃಷ್ಟಿಸಿದ ರೀತಿ ಯಾವ ರೀತಿ, ಅವ್ರು ಯಾವ ರೀತಿ ಕಾರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ, ಅವ್ರು ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದಾರೆ ಎಂಬುವ ಆ ತಿಳುವಳಿಕೆ ನಮಗೆ ಉಂಟಾಗ್ಬಿಟ್ರೆ ನಾವು ಅವರಂತೆ ಈ ಮೂಲಕದಲ್ಲಿ ನಡಿಬೇಕು, ಪ್ರಕಟಿಸಬೇಕು, ಆಪರೇಟ್ ಮಾಡ್ಬೇಕು ಅನ್ನುವ ಪ್ರಕಟಣೆ ನಮ್ಗೆ ಉಂಟಾಗ್ಬಿಡುತ್ತೆ. ಅದಕ್ಕೆ ಆದಿಕಾಂಡ 1:26 ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಯಲ್ಲಿ ನಮ್ಮನ್ನು ದೇವರು ಉಂಟು ಮಾಡಿದ್ದಾರೆ. ಸೊ ಆತನ ಹೋಲಿಕೆ ಅಂದ್ರೆ ಇನ್ ಹಿಸ್ ಇಮೇಜ್ ಅಂಡ್ ಲೈಕ್ನೆಸ್ ಅಂತ ಹೇಳಿದ್ರೆ ಮನುಷ್ಯನು ದೇವರ ಸ್ವಭಾವವನ್ನು, ದೇವರ ಬಲವನ್ನು, ದೇವರ ಸಾಮರ್ಥ್ಯವನ್ನು, ದೇವರ ಜೀವವನ್ನು, ದೇವರ ಆತ್ಮವನ್ನು ಹೊಂದಿಕೊಂಡು ದೇವರ ಹಾಗೆ ಈ ಭೂಲೋಕದಲ್ಲಿ ಪ್ರಕಟಿಸುವಂತೆ, ಜೀವಿಸುವಂತೆ ಮನುಷ್ಯನನ್ನು ಉಂಟು ಮಾಡಿದ್ರು. ಆದ್ರೆ ಪಾಪದ ನಿಮಿತ್ತವಾಗಿ ಏನಾಯ್ತು ಅಂತ ಹೇಳಿದ್ರೆ ಅವನು ತಿನ್ನುವ ದಿನದಲ್ಲಿ ನೀನ್ ಸಾಯ್ತೀಯ. ಆದ್ರೆ ಅವನ ಶರೀರದಲ್ಲಿ ಸತ್ತಿಲ್ಲ. ತಿನ್ನುವ ದಿನದಲ್ಲಿ ಸಾಯ್ತೀಯ ಅಂದ್ರೆ ಅದರ ಅರ್ಥ ಏನಂತ ಹೇಳಿದೆ, ಯಾವ ಶರೀರದಲ್ಲಿ ಯೇಸು ಇಲ್ಲವೋ ಆ ಶರೀರಕ್ಕೆ ಜೀವ ಇಲ್ಲ. ಯೇಸುವಿನ ಕಾರ್ಯಗಳು ಯಾವುದು ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ದೇವರ ಉದ್ದೇಶದಂತೆ ಯಾವ ಕಾರ್ಯಗಳು ಅಲ್ಲಿ ನೆರವೇರಿಸಕ್ ಸಾಧ್ಯವಿಲ್ಲ. ಈಗ ಯೇಸು ಇಲ್ಲದೆ ಇರುವ ಶರೀರ ಒಂದು ಖಾಲಿ ಡಬ್ಬ ತರ ಆಗ್ಬಿಡ್ತು. ಹೇಗಂದ್ರೆ ಅವನ ಸ್ವಂತ, ಅವನಿಗೆ ಏನ್ ತಿಳುವಳಿಕೆ ಇದೆಯೋ, ಅವನಿಗೆ ಎಷ್ಟು ಬಲ ಇದೆಯೋ, ಅವನಿಂದ ಏನ್ ಮಾಡಕ್ ಸಾಧ್ಯವಾಗ್ತಾ ಇದೆಯೋ, ಅವನಿಗೆ ಎಂತ ಸಾಮರ್ಥ್ಯ ಇದೆಯೋ ಅದರಷ್ಟೇ ಅವನು ನಡೀತಾ ಇದ್ದಾನೆ, ಅದನ್ನೇ ಅನುಭವಿಸ್ತಾ ಇದ್ದಾನೆ. ಆದ್ರೆ ದೇವರ ಆತರ ಜೀವಿಸುವ ಹಾಗೆ ನಮ್ಮನ್ನು ಉಂಟು ಮಾಡಿಲ್ಲ. ಅದಕ್ಕೋಸ್ಕರನೇ ಯೇಸುವನ್ನು ಕಳಿಸಿ, ನನ್ನ ಒರಿಜಿನಲ್ ಉದ್ದೇಶ ಇದಲ್ಲ, ನಿನ್ನನ್ನು ಸೃಷ್ಟಿಸಿದ್ದೆ ಯೇಸು ಕ್ರಿಸ್ತನಲ್ಲಿ ನನ್ನ ಮಹಿಮೆ ಪರಿಪೂರ್ಣವಾಗಿ ನಿನ್ನಲ್ಲಿ ಪ್ರಕಟವಾಗೋದಕ್ಕೋಸ್ಕರ. ಆದ್ರಿಂದಾನೇ ಈಗ ಅನೇಕರು ಅನ್ಕೊಂಡಿದ್ದೀರಾ ಏನಂತ, ಆದಾಮ್ ಮಾತ್ರ ಪಾಪ ಮಾಡಿರ್ಲಿಲ್ಲ ಅಂದ್ರೆ ಯೇಸು ಸಾಯೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಈ ರೀತಿಯಾದ ಇವತ್ತು ಏನ್ ಅನುಭವಿಸ್ತಾ ಇದ್ರೆ ಅದೆಲ್ಲ ಅನುಭವಿಸೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಆದಾಮ್ ಮಾತ್ರ ಪಾಪ ಮಾಡದೇ ಇದ್ದಿದ್ರೆ, ಅವಾಗ ಯೇಸುವಿನ ಯೇಸು ಸೀನಲ್ಲಿ ಇರ್ತಾ ಇದ್ರ ಇಲ್ವಾ? ಯೇಸುವಿನ ಒಂದು ನೆಸೆಸಿಟಿ, ಯೇಸುವಿನ ಅಗತ್ಯ ಮನುಷ್ಯನಿಗೆ ಇರ್ತಾ ಇಲ್ವಾ? ಯಾರಾದ್ರೂ ಗೊತ್ತಿರೋರು ಆನ್ಸರ್ ಎಸ್ ಆರ್ ನೋ ಅಂತ ಟೈಪ್ ಮಾಡಿ ನೋಡೋಣ. ಯಾರೋ ಫಸ್ಟ್ ಟೈಮ್ ಇದು ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಈಗ ಆದಾಮನು ಪಾಪ ಮಾಡಿರ್ಲಿಲ್ಲ ಅಂದ್ರೆ ಈಗ ಯೇಸುವಿನ ಅಗತ್ಯ ಇರ್ತಾ ಇಲ್ವಾ? ಆಕ್ಚುಲಿ ಇವಾಗ ಇಷ್ಟೊತ್ತು ನಾನು ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಿದ್ರೆ ಆನ್ಸರ್ ಬರ್ತಾ ಇತ್ತು. ಈಗ ಚಾಟ್ ಅಲ್ಲಿ ಎಸ್ ಆರ್ ನೋ ಅಂತ ಟೈಪ್ ಮಾಡ್ಬೋದು. ಇದ್ದಾಗ ಅವ್ನು ಪಾಪ ಮಾಡ್ತಿರ್ಲಿಲ್ಲ, ಯೇಸು ಅವನಲ್ಲಿ ಪಾಪ ಮಾಡಿರ್ಲಿಲ್ಲ ಅಂದ್ರೆ ಯೇಸುವಿನ ಅಗತ್ಯ ಇರ್ತಾ ಇರ್ಲಿಲ್ವಾ? ಇತ್ತು. ಯೇಸು ಅಲ್ಲಿ ಇರ್ಬೇಕಾಗಿತ್ತು ನಮ್ಮ ಜೊತೆಲಿ ಪಾಪ ಮಾಡೋಕೆ. ಯಾಕಂದ್ರೆ ನಮ್ಮ ಸೃಷ್ಟಿ, ನಮ್ಮ ಇರುವಿಕೆನೆ ಯೇಸು ಕ್ರಿಸ್ತನಲ್ಲಿ. ನಿನ್ ಮನುಷ್ಯ ಪಾಪ ಮಾಡಿದ್ರೆ ಸರಿ, ಮಾಡಿಲ್ಲ ಅಂದ್ರೆ ಸರಿ, ಅವನಿಗೆ ಜೀವ ಇರೋದೇ ಯೇಸು.
ಯೇಸು ಜೀವವಾಗಿರುವುದರಿಂದನೇ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಯಾರೋ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ಸುನೀತಾ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. Praise the Lord. ಮ್ಯೂಟ್ ಮಾಡ್ಕೊಳ್ಳಿ ಯಾರು. ಸೊ ಇಷ್ಟೊತ್ತು ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಈಗ ನನಗೆ ಏನ್ ಹೇಳ್ತಾ ಬರ್ತಾ ಇದೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಯಾಕೆ ಕಾಯಿಲೆದಲ್ಲಿ ಇದ್ದೀರಾ, ಯಾಕೆ ಸಾಲದಲ್ಲಿ ಇದ್ದೀರಾ, ಯಾಕೆ ಸಮಸ್ಯೆದಲ್ಲಿ ಇದ್ದೀರಾ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇದು ಅರ್ಥ ಆದ್ರೇನೆ ಪ್ರಾಬ್ಲಮೇ ಏನು ಅಂತ, ಹೇಗೆ ಉಂಟಾಯ್ತು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಪರಿಹಾರ ನಿರಂತರವಾಗಿರಕ್ ಸಾಧ್ಯ ಇಲ್ಲ. ಸೊ ಪ್ರಾಬ್ಲಮ್ಗೆ ಏನ್ ಬೇರು, ಏನ್ ಕಾರಣ ಅಂತ ಗೊತ್ತಿದ್ರೇನೆ ಅದಕ್ಕೆ ಒಂದು ಸೊಲ್ಯೂಷನ್ ನಿರಂತರವಾಗಿ ನಾವು ಅನುಭವಿಸಕ್ ಸಾಧ್ಯ. ಅದರಿಂದ ನಾನು ಹೇಳುವ ಕಾರ್ಯಗಳನ್ನ ತುಂಬಾ ಗಮನದಿಂದ ಕೇಳ್ಕೊಂಬನ್ನಿ. ಸೊ ಹಾಗಾದ್ರೆ ಇದು ಆದಾಮನು ತಂದೆಯಾದ ದೇವರ ಜೊತೆ ಐಕ್ಯತದಲ್ಲಿ ಇರೋ ತನಕ, ಯೇಸು ಆ ಶರೀರದಲ್ಲಿ ವಾಸ ಮಾಡಿ ಆತನ ಪ್ರೇರೇಪಣೆಯಿಂದ ಆದಾಮನ ನಡೆಯೋ ತನಕ ಅವನಿಗೆ ಯಾವ ಒಂದು ಕೊರತೆನೂ ಇರಲಿಲ್ಲ. ಯಾವುದೇ ಕಾಯಿಲೆನೋ, ರೋಗನೋ, ನೋವೋ, ದರಿದ್ರನೋ ಏನನ್ನೂ ಇರಲಿಲ್ಲ. ಹಾಗಾದ್ರೆ ಇದು ಹೇಗೆ ಉಂಟಾಯಿತು? ಹೇಗೆ ಉಂಟಾಯಿತು ಅಂದ್ರೆ, ಅವನು ಪಾಪ ಮಾಡ್ದ. ಏನ್ ಪಾಪ ಮಾಡ್ದ? ಒಳ್ಳೆದರ ಕೆಟ್ಟದರ ಈ ಮರದ ಹಣ್ಣನ್ನು ನೀನು ತಿನ್ನಬೇಡ, ನೀನು ತಿನ್ನುವ ದಿನದಲ್ಲಿ ನೀನು ಸಾಯ್ತೀಯ. ಈಗ ಆಕ್ಚುಲಿ ನೀನ್ ತಿನ್ನುವ ದಿನದಲ್ಲಿ ಸಾಯ್ತೀಯ ಅಂತ ದೇವರು ಹೇಳಿದ್ರು. ಆದ್ರೆ ಶೈತಾನ ಬಂದು ಹೇಳ್ತಾನೆ, ನೀನ್ ತಿನ್ನುವ ದಿನದಲ್ಲಿ ನೀನ್ ಸಾಯೋದಿಲ್ಲ, ನೀನ್ ದೇವರ ಹಾಗೆ ಆಗ್ಬಿಡ್ತೀಯ ಅಂತ. ಈಗ ಶೈತಾನು ಅವನು ನಿಜ ಹೇಳಿದ್ನ ಇಲ್ಲ ಸುಳ್ಳು ಹೇಳಿದ್ನ? ನೀವು ಬೈಬಲಲ್ಲಿ ನೋಡಿದ್ರೆ ಅವ್ನು ನಿಜ ಹೇಳಿರ್ತಾನೆ. ಶೈತಾನ್ ನಿಜ ಹೇಳಿರ್ತಾನೆ, ನೀನ್ ತಿನ್ನುವ ದಿನದಲ್ಲಿ ದೇವರ ಹಾಗೆ ಆಗ್ಬಿಡ್ತೀಯ ಅಂತ. ನೀವು ಆದಿಕಾಂಡ 3:22 ಹೋಗಿ ನೋಡೋದಾದ್ರೆ ಅಲ್ಲಿ ದೇವರೇ ಹೇಳ್ತಾ ಇದ್ದಾರೆ ಏನಂತ, ಯಾವ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ವೋ ಅದನ್ನ ತಿಂದು ಈಗ ನಮ್ಮ ಹಾಗೆ ಆಗ್ಬಿಟ್ಟಿದ್ಯಾ ನೀನು ಅಂತ ದೇವರೇ ಹೇಳ್ತಾರೆ. ಸೊ ಹಾಗಾದ್ರೆ ಸೈತಾನು ಸುಳ್ಳು ಹೇಳಿಲ್ಲ, ನಿಜನೇ ಹೇಳಿದ್ದು. ನೀನ್ ತಿನ್ನುವ ದಿನದಲ್ಲಿ ನೀನ್ ಸಾಯೋದಿಲ್ಲ, ದೇವರ ಹಾಗೆ ಆಗ್ಬಿಡ್ತೀಯ ಅಂದ್ರೆ ಅದ್ರ ಅರ್ಥ ಏನು? ಈಗ ಮ್ಯಾಟರ್ ಏನಂದ್ರೆ ಅವನ ಹಣ್ಣನ್ನು ತಿಂದಿಲ್ವಾ ಅನ್ನೋದಲ್ಲ, ಈಗ ಯಾರ ಮಾತಿಗೆ ಅವನು ವಿಧೇಯರಾದ ಅನ್ನೋದು. ಎಲ್ಲಿ ತನಕ ದೇವರ ಮಾತನ್ನು ವಿಧೇಯರಾಗ್ತಾ ಇದ್ನೋ, ದೇವರ ಮಾತಿನ ಜೊತೆ ಒಂದಾಗಿದ್ನೋ, ಅಲ್ಲಿ ತನಕ ಅವನಿಗೆ ಜೀವ. ಯಾಕಂದ್ರೆ ಎಲ್ಲಿ ತನಕ ಅವನು ದೇವರ ಮಾತನ್ನ ಕೇಳ್ತಾ ಇದ್ನೋ ಅಲ್ಲಿ ತನಕ ಯೇಸು ಕ್ರಿಯೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯೇಸು ಏನ್ ಹೇಳ್ತಾ ಇದ್ದಾರೆ, ನನ್ನ ತಂದೆಯಾದ ದೇವರ ಮಾತನ್ನ ಬಿಟ್ಟು ನಾನು ಏನೇನೋ ಸ್ವಂತವಾಗಿ ಮಾಡ್ತಾ ಇಲ್ಲ ಅಂತ. ಆದ್ರಿಂದ ಅವನಿಗೆ ಜೀವ ಎಲ್ಲಿದೆ ಅಂದ್ರೆ ತಂದೆಯಾದ ದೇವರ ಮಾತುಗಳು ಯೇಸು ಕ್ರಿಸ್ತನ ಮೂಲಕ ಆ ದೇಹದಲ್ಲಿ ಪ್ರಕಟವಾಗುವ ತನಕ ಅವನಿಗೆ ಜೀವ. ಆದ್ರೆ ಯಾವ ದಿನ ದೇವರ ಅಲ್ಲದೇ ಇರುವ ಒಂದು ಮಾತನ್ನು ಕಿವಿ ಕೊಟ್ಟು ಅದಕ್ಕೆ ಹೌದು ಅಂತ ಹೇಳಿ ಅದರಂತೆ ಮಾಡಿದ್ನೋ ಆ ದಿನ ಜೀವ ಹೋಗ್ಬಿಡ್ತು. ಆ ದಿನ ಅದೇ ಪಾಪ. ಈಗ ಹೇಳ್ತೀನಿ ನೋಡಿ, ಪಾಪ ಅಂದ್ರೆ ಏನು ಅರ್ಥ ಅಂತ. ಪಾಪ ಅಂದ್ರೆ ನೀವು ಯಾವುದೋ ಒಂದು ಕುಡಿಯೋದು, ಕೆಟ್ಟ ಕಾರ್ಯವನ್ನು ಮಾಡೋದಲ್ಲ. ಅದೆಲ್ಲ ಪಾಪದ ಫಲ. ಪಾಪ ಏನು ಅಂತ ಹೇಳಿದ್ರೆ, ದೇವರು ಒಂದು ಮಾತನ್ನ ಹೇಳಿ ಅದಕ್ಕೆ ವಿರುದ್ಧವಾಗಿ ಮಾತಾಡದೆ ಅದಕ್ಕೆ ವಿರುದ್ಧವಾಗಿ ಮಾಡುವುದು ಪಾಪ. ಅದು ಚಿಕ್ಕ ವಿಷಯ ಆಗಲಿ ನೋಡಿ, ಇಮ್ಯಾಜಿನ್ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ಟೇಬಲ್ ಮೇಲೆ ಆಪಲ್ ಇಟ್ಬಿಟ್ಟು ಇದು ತಿನ್ಬೇಡ ಅಂತ ಹೇಳಿ ಅವ್ನು ತಿನ್ಬಿಟ್ರೆ ನೀವು ಅವ್ರನ್ನ ಸಾಯಿಸ್ಬಿಡ್ತೀರಾ? ಇಲ್ಲ. ಸೊ ಇಲ್ಲಿ ವಿಷಯ ಆಪಲ್ ತಿನ್ನ ಇಲ್ವಾ ಅನ್ನೋದು ಮುಖ್ಯ, ಅದರ ಬಗ್ಗೆ ಅಲ್ಲ. ಹೇಳಿದ ಮಾತಿಗೆ ವಿಧೇಯರಾಗಿ ಆ ಮಾತಿನ ಜೊತೆ ಐಕ್ಯತೆಯಲ್ಲಿ ಇದಾನ. ಅದಕ್ಕೆ ದೇವರ ಮಾತು ಅದು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ದೇವರ ಮಾತು ಜೀವ ಕೊಡುವಂಥದ್ದು. ಆ ಮಾತಿಗೆ ವಿರುದ್ಧವಾಗಿ ಮಾಡುವಾಗ ಮರಣ. ಆ ಮಾತಿಗೆ ವಿರುದ್ಧವಾಗಿ ಮಾಡುವ ಕಾರ್ಯ. ಈಗ ಜೀವ ಮರಣ ಅಂದ್ರೆ ಏನಂತ ಹೇಳ್ತೀನಿ ನೋಡಿ. ಜೀವ ಅಂತ ಹೇಳುವಾಗ ಅದರಲ್ಲಿ ಸಮಾಧಾನ, ಸಂತೋಷ, ಶಾಂತಿ, ಪ್ರೀತಿ, ದೇವರ ಪೇಷನ್ಸ್, ಇಂಥ ಕಾರ್ಯಗಳ ಅಡಗಿದೆ. ಪಾಪ ಅಂತ ಹೇಳಿದ್ರೆ ಅದರಲ್ಲಿ ದುಃಖ, ಚಿಂತೆ, ಕಾಯಿಲೆ, ರೋಗ, ದರಿದ್ರ, ಸಾಲ, ಕಣ್ಣೀರು, ಬಾಧೆ, ವೇದನೆ ಇಂಥಗಳೆಲ್ಲ ಮರಣದ ಕಾರ್ಯದ. ಈಗ ಯಾವ ದಿನ ಅವನು ದೇವರ ಅಲ್ಲದೇ ಇರುವ ಮಾತಿಗೆ ಕಿವಿ ಕೊಟ್ಟು ಆ ಮಾತಿನ ಆತ್ಮ ಅವನೊಳಗಡೆ ಸೆಟ್ಲ್ ಆಯ್ತೋ ಆ ದಿನ ಮರಣದ ಕಾರ್ಯಗಳು ಪ್ರಕಟವಾಗಕ್ಕೆ ಸಾಧ್ಯ ಆಯ್ತು. ಆ ದಿನದಿಂದನೇ ಕಾಯಿಲೆ, ರೋಗ ಎಲ್ಲ ಉಟ್ಕೊಂಡಿದ್ದು. ಸೊ ಈಗ ನೀವು ಈಗ ಕಾಯಿಲೆದಲ್ಲಿ ಇದ್ದೀರಾ, ಶಾಪದ ಪರಿಸ್ಥಿತಿಯಲ್ಲಿ, ದರಿದ್ರದಲ್ಲಿ, ಸಾಲದಲ್ಲಿ, ಒಂದು ಆಶೀರ್ವಾದನೇ ಇಲ್ಲ. ಎಷ್ಟು ದುಡಿದ್ರು ತಿಂಗಳ ಕೊನೆಯಲ್ಲಿ ಪಾಕೆಟ್ ಅಲ್ಲಿ 10 ಪೈಸೆ ಇರೋದಿಲ್ಲ.
ಇಂಥ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಆತ್ಮವಾಗಿ ನಿಮ್ಮಲ್ಲಿ ಆಗ್ತಾ ಇಲ್ಲ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ ಆ ಸತ್ಯದ ಆತ್ಮ ನಿಮ್ಮಲ್ಲಿ ಇರ್ತಾ ಇಲ್ಲ. ಸತ್ಯದ ಪ್ರೇರೇಪಣೆಯಿಂದ ನಿಮ್ಮ ಭಾವನೆಗಳಿಲ್ಲ, ಸತ್ಯದ ಪ್ರೇರೇಪಣೆಯಿಂದ ನಿಮ್ಮ ಆಲೋಚನೆಗಳಿಲ್ಲ, ಸತ್ಯದ ಪ್ರೇರೇಪಣೆಯಿಂದ ಮಾತುಗಳು ಬರ್ತಾ ಇಲ್ಲ. ಅದರಿಂದಾನೇ ಇವತ್ತು ನೀವು ಎಷ್ಟು ಸತ್ಯವನ್ನು ಕೇಳಿದ್ರು, ನೀವು ಫಾಸ್ಟಿಂಗ್ ಮಾಡಿದ್ರು, ಬೈಬಲ್ ಓದಿದ್ರು, ಅದು ಬರೀ ಮಾಹಿತಿಯಾಗಿ ಆಚೆ ಬೇರೆಯವರು ಮೆಚ್ಚುಗೆ ಮಾಡುವ ರೀತಿಯಲ್ಲಿ ನೋಡಿ, ಓ ಇವರು ತುಂಬಾ ಭಕ್ತಿ ಉಳ್ಳವರು ಅಂತ ಇದೆ. ಆದ್ರ ಒಳಗಡೆ ಏನೇನೋ ಕ್ರಿಯೆ ಇಲ್ಲ. ದೇವರ ಮಾತು ಆತ್ಮವಾಗಿ ಜೀವವಾಗಿಯೂ ಅದು ಒಳಗಡೆಯಿಂದ ಹೊರಗಡೆ ಪ್ರಕಟಿಸುವ ವಿಷಯ. ಹೊರಗಡೆಯಿಂದ ನೀವು ಮಾಡಿ ದೇವರ ಭಕ್ತಿಯನ್ನು ಅನುಭವಿಸುವ ವಿಷಯ ಅಲ್ಲ. ಮತ್ತೆ ಹೇಳ್ತೀನಿ, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಶರೀರ ಯಾವಾಗಲೂ ದೇವರ ಆತ್ಮದ ಸ್ವಭಾವವನ್ನು ಕಾಣದೇ ಇರುವುದನ್ನು ಕಾಣುವ ರೂಪದಲ್ಲಿ ಪ್ರಕಟಿಸಬೇಕು ಹೊರತು, ನೀವು ಶರೀರದಲ್ಲಿ ಕಾಣುವ ರೂಪದಲ್ಲಿ ಒಂದು ಕಾರ್ಯವನ್ನು ಮಾಡಿ ದೇವರು ಹೀಗಿದ್ದಾರೆ ಅಂತ ತೋರಿಸೋ ಕಾರ್ಯ ಅಲ್ಲ. ಸೊ ಆದ್ರಿಂದ ನೀವ್ ಏನೇ ಮಾಡಿದ್ರು ಅದು ದೇವರು ಎಂತವರು ಅಂತ ನಿಮ್ಮ ಶರೀರದಲ್ಲಿ ಪ್ರಕಟಿಸ್ಬೇಕು. ಆದಾಮನು ಅದಕ್ಕೆ ಅವನು ಏನ್ ಮಾಡ್ತಾ ಇದ್ರು, ಅವನು ಕಾಣುವ ರೂಪದಲ್ಲಿ ಏನ್ ಮಾಡಿದ್ರು ಅದು ದೇವರು ಮಾಡಿದ ಹಾಗೆ, ಅದು ದೇವರು ಈ ರೀತಿ ಇದ್ದಾರೆ ಅಂತ ಕಾಣುವ. ಸೊ ಆದ್ರಿಂದ ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಆ ವಾಕ್ಯವು ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದೆ ಅನ್ನೋದಕ್ಕೆ ಆಧಾರ ಏನು ಅಂತ ಹೇಳಿದ್ರೆ, ಆ ವಾಕ್ಯದಂತೆ ನಿಮ್ಮ ಆಲೋಚನೆಗಳು ಇರಬೇಕು, ಆ ವಾಕ್ಯದಂತೆ ನಿಮ್ಮ ಮಾತುಗಳು ಇರಬೇಕು, ಆ ವಾಕ್ಯದಂತೆ ನಿಮ್ಮ ಶರೀರ ನಡಿಬೇಕು. ನೀವು ಆ ರೀತಿ ಭಾವನೆಗಳನ್ನ ಪ್ರಕಟಿಸುವಾಗ ಮಾತ್ರನೇ ಈ ಶರೀರದಲ್ಲಿ ದೇವರ ಆತ್ಮ ಕ್ರಿಯೆ ಮಾಡ್ತಾ ಇದೆ, ದೇವರ ಆತ್ಮದ ಫಲವನ್ನು ನೋಡ್ತಾ ಇದೀವಿ ಅಂತ ಅರ್ಥ. ಸೊ ಈಗ ಸರಿ, ಈಗ ನೀವು ಕೇಳ್ಬೋದು, ಪಾಸ್ಟರ್ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ, ಆದ್ರೆ ಈಗ ಇಂಥ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನಗೆ ಹೆಂಗೆ ಬಿಡುಗಡೆ, ನಾನು ಹೆಂಗೆ ಇದರಿಂದ ನಾನು ಬಿಡುಗಡೆ ಆಗ್ಬೋದು? ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಶರೀರದಲ್ಲಿ ಜೀವ ಇರುವಾಗ ಮಾತ್ರನೇ ಇಂಥ ಸತ್ಯವನ್ನು ಕೇಳುವ ಅವಕಾಶ. ಇಂಥ ಸತ್ಯವನ್ನು ಸತ್ಯದ ಆತ್ಮದಿಂದ ತುಂಬುವಾಗ, ಸತ್ಯದ ಆತ್ಮ ನಿಮ್ಮಲ್ಲಿ ಪ್ರಕಟಪಡಿಸುವಾಗ ಮಾತ್ರನೇ ನಿಮಗೆ ಬಿಡುಗಡೆ. ಅದಕ್ಕೆ ನಾನು ಹೇಳಿದ್ದು, ನೀವು ಹಳೆ ಒಡன்பಡಿಕೆ ಆದ್ರೂ ಹಳೆ ಒಡன்பಡಿಕೆ ಜೆನಿಸಿಸ್ ಇಂದ ಮಲಕಾಯಿ ತನಕ ನೋಡಿ, ದೇವರ ಆತ್ಮ ಒಂದು ಮನುಷ್ಯನ ಮೇಲೆ ಬಂದು ಆತನ ಕ್ರಿಯೆ ಮೂಲಕನೇ ಅದ್ಭುತ ನಡೆದಿರುತ್ತೆ. ಈಗ ಹೊಸ ಒಡன்பಡಿಕೆಯಲ್ಲಿ ಅಲ್ಲಿ ಕೂಡ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಒಂದು ಕಾರ್ಯ ನಡೆದಿರುತ್ತೆ. ಹಾಗಾದ್ರೆ ಸಿಂಪಲ್ ಆಗಿ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ನೀವು ಎಂತ ಸಮಸ್ಯೆದಲ್ಲಾಗಿರ್ಲಿ, ಅದು ಕಾಯಿಲೆ ಇರ್ಲಿ, ಹಣ ಸಮಸ್ಯೆ ಇರಲಿ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರಲಿ, ಎಂತ ಸಮಸ್ಯೆ ಇರಲಿ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡದೆ, ಆತನ ಕ್ರಿಯೆ ಇಲ್ಲದೆ ಒಂದು ಬಿಡುಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯೇಸು ಈ ಭೂಲೋಕಕ್ಕೆ ಬಂದು ಜಜ್ಜಲ್ಪಟ್ಟು ರಕ್ತ ಸುರಿದು ಮರಣ ಹೊಂದಿ 3ನೇ ದಿನ ಪುನರುತ್ಥಾನದಲ್ಲಿ ಹೊಂದಲಿಕ್ಕೆ ಒಂದೇ ಕಾರಣ ಏನಂತ ಹೇಳಿದ್ರೆ, ಯಾವ ಮನುಷ್ಯ ದೇವರ ಆತ್ಮದಿಂದ ಹುಟ್ಟಿ ದೇವರ ಆತ್ಮ ಒಳಗಡೆ ವಾಸ ಮಾಡ್ತಾ ಇದೆಯೋ ಆ ಆತ್ಮನ ಕ್ರಿಯೆ ಮೂಲಕನೇ ಮನುಷ್ಯನಿಗೆ ಜೀವ, ಮನುಷ್ಯನಿಗೆ ಬಿಡುಗಡೆ. ಅವನಲ್ಲಿ ಮತ್ತೆ ಹುಟ್ಟಿ ಆತನ ದೇವರ ಮಹಿಮೆಯನ್ನು ಪ್ರಕಟಿಸುವುದಕ್ಕೆ ಇದು ಒಂದೇ ದಾರಿ, ಇದು ದೇವರಿಟ್ಟಿರುವ ನಿಯಮ. ಯಾಕೆ ಯೇಸುವೆ ಬರ್ಬೇಕು, ಯಾಕೆ ರಕ್ತವನ್ನ ಚೆಲ್ಲಬೇಕು, ಯಾಕೆ ಆತನೇ ಸಾಯ್ಬೇಕು ಅನ್ನೋದು ದೊಡ್ಡ ಸಬ್ಜೆಕ್ಟ್. ಈಗ ಇಷ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಮೊದಲು ಯೇಸು ಕ್ರಿಸ್ತನಲ್ಲೇ ನಮ್ಮ ಇರುವಿಕೆ. ಈಗ ಯೇಸು ಕ್ರಿಸ್ತನ ಒಳಗೆ ವಾಸ ಮಾಡದ ಹಾಗೆ ಪಾಪದ ನಿಮಿತ್ತವಾಗಿ ಸೆಪರೇಟ್ ಆಗ್ಬಿಟ್ಟಿದ್ವಿ. ಮತ್ತೆ ಅದನ್ನ ಒಂದಾಗ್ಬೇಕು ಅಂದ್ರೆ ಆತನ ಜೀವದಿಂದನೇ ಮತ್ತೆ ನಾವು ಪುನರ್ತನ ಹೊಂದಬೇಕು. ಅದಕ್ಕೆ ಆತನೇ ಬಂದು ಸಾಯ್ಬೇಕಾಗಿತ್ತು, ಆತನ ಮೂಲಕನೇ ನಮಗೆ ಜೀವ ಬರ್ಬೇಕಾಗಿತ್ತು. ದಟ್ ಇಸ್ ಅ ವೆರಿ ರೀಸನ್. ಇಲ್ಲಾಂದ್ರೆ ಇನ್ನೊಂದು ಆದಾಮನನ್ನು ಸೃಷ್ಟಿ ಮಾಡ್ಬಿಡ್ತಾ ಇದ್ರು, ಇವನ್ ಪಾಪ ಮಾಡ್ದ ಇವನ್ನ ಸಾಯಿಸ್ಬಿಟ್ಟು, ಇಲ್ಲ ಬೇರೆ ಕುರಿಮರಿನೋ ಬೇರೆ ಹೊಡೆದು ಅದ್ರ ಮೂಲಕನೂ ಪಾಪ ಪರಿಹಾರ ಆಗ್ತಾ ಇತ್ತು. ನಮಗೆ ಎಲ್ಲಿಂದ ಜೀವ ಉಂಟಾಯ್ತೋ ಅದನ್ನೇ ಬಲಿ ಕೊಡ್ಬೇಕು, ಅದರ ಮೂಲಕನೇ ಮತ್ತೆ ಜೀವ ಉಂಟಾಗ್ಬೇಕು. ಅದಕ್ಕೆ ಯೇಸುವೆ ಬಂದು ವಾಕ್ಯವಾಗಿರುವ ಯೇಸು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದು ಮಾಂಸವಾಗಿ ವಾಸ ಮಾಡಿ ಅವರು ಜೀವಿಸಿ ಆ ರಕ್ತ ಸುರಿದು ಜಜ್ಜಲ್ಪಟ್ಟು ಮರಣ ಹೊಂದಿ ಪುನರ್ತನದ ಮೂಲಕ ಇವತ್ತು ನಾವು ಯೇಸು ಕ್ರಿಸ್ತನಲ್ಲಿ ಹುಟ್ಟಿದ್ವಿ. ಈ ಒಂದು ಸತ್ಯ ಸಾಕು. ನಾನು ಹೇಳ್ತಾ ಇದ್ದೀನಿ, ಇಂದಿನಿಂದ ಇದು ಬರೀ ಶರೀರ ಅಲ್ಲ, ಯೇಸುವಿನಿಂದ ಹುಟ್ಟಿರುವ ಶರೀರ ಅಂತ ಒಂದು ತಿಳುವಳಿಕೆ ನಿಮ್ಮ ಶರೀರದಲ್ಲಿರುವ ಎಲ್ಲ ಕಾಯಿಲೆ, ರೋಗ, ನೋವು ಎಲ್ಲ ಬಿಡುಗಡೆ ಆಗುತ್ತೆ. ಯೇಸುವಿಗೆ ಕಾಯಿಲೆ ಇಲ್ಲ ಅಂತ ಯೇಸುವಿಗೆ ಶರೀರವಾಗಿರುವ ನಿಮ್ಮಲ್ಲಿ ಹೇಗೆ ಕಾಯಿಲೆ ಇರಕ್ಕೆ ಸಾಧ್ಯ? ಯೇಸು ದರಿದ್ರರಲ್ಲ ಅಂತ ಐಶ್ವರ್ಯವಂತ ಯೇಸುವಿಗೆ ನೀವು ಶರೀರವಾಗಿದ್ರೆ ಹೇಗೆ ದರಿದ್ರದಲ್ಲಿ ಇರಕ್ಕೆ ಸಾಧ್ಯ?
ಈ ತಿಳುವಳಿಕೆ ನಿಮ್ಗೆ ಯಾವಾಗ ಉಂಟಾಗುತ್ತೋ ಅವಾಗ ಜಯದಲ್ಲಿ ನಡೀತಾ ಇರ್ತೀವಿ. ಸೊ ಹಾಗಾದ್ರೆ ದೇವರ ಆಶೀರ್ವಾದಗಳನ್ನ ಏನೋ ಒಂದು ಕ್ರಿಯೆ ಮಾಡಿ ಅನುಭವಿಸುವ ವಿಷಯ ಅಲ್ಲ, ಆತನ ಬಗ್ಗೆ ತಿಳುವಳಿಕೆ ಉಂಟಾಗಿ ಅದು ಪ್ರಕಟಣೆಯಾಗಿ ನಿಮ್ಮಲ್ಲಿ ಕಾರ್ಯ ಮಾಡುವಾಗ, ಆ ಆತ್ಮ ನಿಮ್ಮನ್ನು ನಡೆಸುವಾಗ ಅದರ ಫಲವನ್ನು ಅನುಭವಿಸುವ ಕಾರ್ಯ. ಆದ್ರಿಂದಾನೇ ನೀವು ದೇವರ ವಿಷಯಗಳಲ್ಲಿ ನೀವು ಯಾವುದೋ ಒಂದು ಮಾಡಿ ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಡಿ, ಆತನನ್ನು ಅನುಭವಿಸಿ ನಿಮ್ಮ ಶರೀರದಲ್ಲಿ ಪ್ರಕಟಿಸಿ. ಅದು ನಿಮಗೆ ನಿರಂತರವಾದ ಬಿಡುಗಡೆ, ಜಯವಾಗಿರುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ನೀವು ಕೇಳ್ತಾ ಇರುವ ಒಬ್ಬೊಬ್ಬರು ಕೂಡ ಯೇಸು ಕ್ರಿಸ್ತನ ಮೂಲಕ ಈಗ ಈ ವೇಳೆಯಲ್ಲಿ ಕೇಳ್ತಾ ಇರುವವರು ಯಾರಾದ್ರೂ ಇನ್ನು ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿಲ್ಲ ಅಂದ್ರೆ ನೀವು ಯೇಸು ಒಳಗಡೆ ವಾಸ ಮಾಡ್ತಾ ಇಲ್ಲ, ನೀವು ಬರೀ ಶರೀರವಾಗಿದ್ದೀರಾ. ಆದ್ರಿಂದಾನೇ ನೀವು ಬರೀ ನಿಮ್ಮ ಆಲೋಚನೆಯ ಪ್ರಕಾರ, ನಿಮ್ಮ ಜ್ಞಾನದ ಪ್ರಕಾರ, ನಿಮಗಿರುವ ಅನುಭವದ ಪ್ರಕಾರ, ನಿಮಗಿರುವ ಬಲದ ಪ್ರಕಾರ ನೀವು ಏನೇನೋ ಪ್ರಯತ್ನ ಪಟ್ಬಿಟ್ರೆ ಏನು ನಡೀತಾ ಇಲ್ಲ. ಆದ್ರೆ ಇವತ್ತು ದೇವ ಮನುಷ್ಯನ ಮೂಲಕ ದೇವರೇ ಮಾತಾಡ್ತಾ ಇದ್ದಾರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಿ. ರಕ್ತ ಸುರಿದು ಇಮ್ಯಾಜಿನ್ ಮಾಡಿ ನೋಡಿ, ಅವರು ರಕ್ತ ಸುರಿದು ಜಜ್ಜಲ್ಪಟ್ಟು ಮರಣ ಹೊಂದಿದ್ದಾರೆ ಅಂದ್ರೆ ಅದು ಸಾಧಾರಣ ಮನುಷ್ಯ ಮಾಡುವಂತ ಕಾರ್ಯ ಇಲ್ಲ. ದೇವರು ಆ ಒಬ್ಬನೇ ಕುಮಾರನನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ಒಬ್ಬನೇ ಕುಮಾರನನ್ನು ನಮಗೋಸ್ಕರ ನಿಮಗೋಸ್ಕರ ಕಳ್ಕೊಳ್ಳಕ್ಕೆ ಸಿದ್ಧರಾಗಿದ್ದಾರೆ ಅಂದ್ರೆ ನೀವು ನಾನು ಆತನಿಗೆ ಎಷ್ಟು ಪ್ರಿಯವಾಗಿರ್ಬೇಕು, ಎಷ್ಟು ಬೆಲೆ ಉಳ್ಳವರಾಗಿರ್ಬೇಕು, ಎಷ್ಟು ಮೌಲ್ಯವಾದವಾಗಿರ್ಬೇಕು. ಈ ತಿಳುವಳಿಕೆ ನಮಗೆ ಉಂಟಾಗಬೇಕು. ನೀವು ವ್ಯಾಲ್ಯೂವೇನೇ ಇಲ್ಲ, ಒಂದು 10 ಪೈಸೆ ಪ್ರಯೋಜನ ಇಲ್ಲದೆ ಇದ್ದಿದ್ರೆ ದೇವರು ನಿಮ್ಮನ್ನ ಕನ್ಸಿಡರ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಆತನ ಪ್ರೀತಿಯ ನಿಮಿತ್ತವಾಗಿ ನಿಮ್ಮನ್ನು ಸೃಷ್ಟಿಸಿದ್ದೇ ಯೇಸು ಕ್ರಿಸ್ತನಲ್ಲಿ. ಆತನ ಮಹಿಮೆಯನ್ನು, ಆತನ ಸ್ವಭಾವವನ್ನು, ಆತನ ಜೀವವನ್ನು ನಿಮ್ಮಲ್ಲೇ ಕಾಣುವ ರೂಪದಲ್ಲಿ ಪ್ರಕಟಿಸಬೇಕು ಅಂತ ಅವರು ಸೃಷ್ಟಿಸಿದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಈ ದಿನ ಕೇಳ್ತಾ ಇರುವ ಒಬ್ಬೊಬ್ಬರಿಗೂ ಈ ಸತ್ಯ ಆತ್ಮವಾಗಿ ಜೀವವಾಗಿ ಅಭಿಷೇಕ ಮಾಡಲ್ಪಟ್ಟು ನಿಮ್ಮಲ್ಲಿ ಒಂದು ಪ್ರಕಟಣೆಯನ್ನು ಉಂಟು ಮಾಡ್ಲಿ, ತಿಳುವಳಿಕೆಯನ್ನು ಉಂಟು ಮಾಡ್ಲಿ, ನಿಮ್ಮ ಮನೋನೇತ್ರಗಳು ತೆರೆಯಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡಿ. ನೋಡಿ, ಅವನು ಪಾಪ ಮಾಡೋಕ್ ಮುಂಚೆ ಅವನ ಮೈ ಮೇಲೆ ಬಟ್ಟೆ ಇರ್ಲಿಲ್ಲ. ಆದ್ರೆ ಪಾಪ ಮಾಡಿದ್ಮೇಲೆ ಫಸ್ಟ್ ರಿಯಲೈಸೇಷನ್ ಅವನಿಗೆ ಬರೋದು ಏನಂದ್ರೆ, ಅಯ್ಯೋ ನಾನು ನಿರ್ಮಾಣವಾಗಿದ್ದೀನಿ ಅಂತ. ಈಗ ಶರೀರ ಪ್ರಕಾರವಾಗಿ ಅವನು ಹೇಗಿದ್ನ ಹಾಗೆ ಇದ್ದಾನೆ. ಆದ್ರೆ ಯಾವಾಗ ಪಾಪ ಮಾಡ್ಬಿಟ್ನೋ ನಿರ್ವಾಣವಾಗಿದ್ದೀನಿ ಅಂತ ಓಡೋಗಿ ಬಚ್ಚಿಕೊಂತಾನೆ. ಅದರ ಅರ್ಥ ಏನ್ ಗೊತ್ತಾ? ಎಲ್ಲಿ ತನಕ ಯೇಸು ಅವನಲ್ಲಿ ವಾಸ ಮಾಡ್ತಾ ಇದ್ನೋ ಯೇಸುವಿನ ಮಹಿಮೆನೆ ಅವನಿಗೆ ಬಟ್ಟೆಯಾಗಿದ್ದು. ಯೇಸುವಿನ ಮಹಿಮೆ ಅವನಿಗೆ ಬಟ್ಟೆಯಾಗಿರೋ ತನಕ ಅವನು ಬೆತ್ತಲೇ ಇದ್ದಾನೆ ಅನ್ನುವ ಭಾವನೆಯಲ್ಲೇ ಇರ್ಲಿಲ್ಲ. ಆದ್ರೆ ಯಾವಾಗ ಮಾಡಬಾರದನ್ನು ಮಾಡ್ಬಿಟ್ನೋ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯ ಮಾಡ್ಬಿಟ್ನೋ, ಯೇಸು ಕ್ರಿಸ್ತನು ಹೊರಗಡೆ ಬರುವಾಗ ಈಗ ಆ ಮಹಿಮೆಯನ್ನು ಕಳ್ಕೊಂಡ. ಆ ಮಹಿಮೆ ಹೋದಾಗ ಈಗ ಅವನು ಬೆತ್ತಲೆ ಆಗಿರುವ ಫೀಲಿಂಗ್ ಬಂದ್ಬಿಡ್ತು. ಅಂದ್ರೆ ಅವನ ಕಣ್ಣುಗಳು ಓಪನ್ ಆಯಿತು. ಯಾವ ಕಣ್ಣುಗಳು? ಕಣ್ಣುಗಳು ತೆರೆದವು ಅಂತ ಇದೆ ವಾಕ್ಯ. ಯಾವ ಕಣ್ಣುಗಳು ಅಂದ್ರೆ, ಅದುವರೆಗೂ ಅವನ ಕಣ್ಣುಗಳು ಯೇಸು ಕ್ರಿಸ್ತನ ಕಣ್ಣಿನ ಮೂಲಕ ನೋಡ್ತಾ ಇದ್ದ. ಯೇಸು ಕ್ರಿಸ್ತನ ಕಣ್ಣಿನ ಮೂಲಕ ನೋಡುವಾಗ ದೇವರ ಕಾರ್ಯಗಳೇ ಒಂದು ಸಮಸ್ಯೆ ಅಲ್ಲ, ಸಮಸ್ಯೆದ ಬದಲು ಪರಿಹಾರ ಕಾಣ್ತಾ ಇತ್ತು. ಎಲ್ಲವನ್ನು ಉಂಟು ಮಾಡುವ ಸಾಮರ್ಥ್ಯದಿಂದ ನೋಡ್ತಾ ಇದ್ದ. ಎಲ್ಲವೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಕಾರ್ಯಗಳಿಂದ ನೋಡ್ತಾ ಇದ್ದ. ಆದ್ರೆ ಯಾವಾಗ ಯೇಸು ಪಾಪದ ನಿಮಿತ್ತವಾಗಿ ಯೇಸು ಹೋಗ್ಬಿಟ್ರೋ ಈಗ ಅವನು ನಿರ್ವಾಣವಾಗಿದ್ದಾನೆ. ಮಾಂಸದ ಕಣ್ಣು ತೆರೆಯಲ್ಪಟ್ಟು. ಮಾಂಸದ ಕಣ್ಣು ಅಂದ್ರೆ, ಈಗ ನನ್ನ ಮುಂದೆ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆ ಈಗ ನಿಮಗೂ ಕೂಡ ನಿಮ್ಗೆ ಕಾಯಿಲೆ ಒಂದಿದೆ, ಆ ಕಾಯಿಲೆಗೆ ಪರಿಹಾರ ಕಾಣ್ತಾ ಇಲ್ಲ. ಆದ್ರೆ ಕಾಯಿಲೆ ಡಾಕ್ಟರ್ ರಿಪೋರ್ಟ್ ಮಾತ್ರನೇ ಸತ್ಯವಾಗ್ಲೂ ನಿಜವಾಗ್ಲೂ ಕಾಣ್ತಾ ಇದೆ. ಇದು ಗುಣ ಆಗುತ್ತೆ ಅಂತ ಒಬ್ರು ಹೇಳಿದ್ರೆ ನಿಮ್ಮನ್ನ ನಂಬಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೀವು ಅನುಭವಿಸ್ತಾ ಇರುವ ನೋವು ಅಷ್ಟು ನಿಜವಾಗ್ಲೂ ಕಾಣ್ತಾ ಇದೆ. ಈ ಕಣ್ಣು ಓಪನ್ ಆಗಿರೋದ್ರಿಂದಾನೇ ನಿಮ್ಮಿಂದ ದೇವರ ವಾಕ್ಯಕ್ಕಿಂತ ನಿಮಗಿರುವ ಪರಿಸ್ಥಿತಿ ಸತ್ಯವಾಗ್ಲೂ ಕಾಣ್ತಾ ಇದೆ. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ ವಾಕ್ಯ ಹೇಳ್ತಾ ಇದೆ. ಆದ್ರೆ ಸತ್ಯದ ಮಾತು ಸತ್ಯವಾಗಿ ನೋಡಕ್ ಆಗ್ತಾ ಇಲ್ಲ. ಆದ್ರೆ ನಿಮಗಿರುವ ಸಮಸ್ಯೆಯನ್ನು ಸತ್ಯವಾಗಿ ನೋಡಕ್ ಸಾಧ್ಯವಾಗ್ತಾ ಇದೆ. ಇದೇ ಪಾಪದಲ್ಲಿ ನಡೆದ ಕಾರ್ಯ. ಎಷ್ಟು ಜನರಿಗೆ ನಾನು ಮಾತಾಡೋದು ಅರ್ಥ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ನಾನು ಹೇಳಿದ ವಿಷಯವನ್ನು ಧ್ಯಾನ ಮಾಡ್ತಾ ಇರಿ. ನೀವು ಇರುವ ಪರಿಸ್ಥಿತಿಗಿಂತ, ನೀವು ಅನುಭವಿಸ್ತಾ ಇರುವ ಪರಿಸ್ಥಿತಿಗಿಂತ, ನಿಮ್ಮ ಶರೀರ ಕಣ್ಣಿಂದ ನೋಡುವ ಸಮಸ್ಯೆಗಿಂತ ದೇವರ ವಾಕ್ಯಕ್ಕೆ ಜೀವ ಇದೆ. ದೇವರ ವಾಕ್ಯ ನನ್ನನ್ನು ಬಿಡುಗಡೆ ಮಾಡಕ್ ಸಾಧ್ಯ ಎಂಬುವ ಆ ಸತ್ಯ ನಿಮ್ಮನ್ನು ಡಾಮಿನೇಟ್ ಮಾಡ್ಬೇಕು. ಆ ಸತ್ಯ ಈ ಸಮಸ್ಯೆಯನ್ನು ನೋಡೋದು ಕೆಳಗಡೆ ಹೋಗ್ಬೇಕು. ದೇವರ ವಾಕ್ಯ ಮೇಲ್ಗಡೆ ಬರ್ಬೇಕು. ಆ ವಾಕ್ಯದ ಮೂಲಕ ನಿಮಗೆ ಬಿಡುಗಡೆ ಬರುವುದು.
ಎಲ್ಲಿ ತನಕ ಸತ್ಯಕ್ಕಿಂತ ಪರಿಸ್ಥಿತಿ ಜೋರಾಗಿದೆಯೋ ಅಲ್ಲಿ ತನಕ ನಿಮಗೆ ಸಮಸ್ಯೆವಾಗೇ ಇರುತ್ತೆ. ಸಮಸ್ಯೆದಿಂದ ಬಿಡುಗಡೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ನಿಯಮ. ಅದಕ್ಕೆ ಇಂಥ ಸತ್ಯವನ್ನು ನಾನು ಈಗ ಮಾತಾಡ್ತಾ ಇರುವಾಗ ಕೂಡ ನಿಮಗೆ ಓವರ್ ನೈಟ್ ಅಲ್ಲಿ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳಲ್ಲ. ನಾನು ಹೇಳ್ತಾ ಇದ್ದೀನಿ, ಇಂಥ ಸತ್ಯವಾದ ಈ ಸತ್ಯಕ್ಕೆ ನೀವು ಮುಖ್ಯತ್ವವನ್ನು ಕೊಡೋದ್ರ ಮೂಲಕ ಇಂಥ ಸತ್ಯವನ್ನು ಕೇಳ್ತಾ ಕೇಳ್ತಾ ಏನಾಗುತ್ತೆ, ನಿಮ್ಮ ಶರೀರ ಕಣ್ಣುಗಳ ಸಮಸ್ಯೆಯನ್ನು ನೋಡೋದ್ರ ಬದಲಾಗಿ ವಾಕ್ಯದ ಮೂಲಕ, ಯೇಸು ಕ್ರಿಸ್ತನ ಕಣ್ಣಿನ ಮೂಲಕ ನೀವು ಪರಿಹಾರವನ್ನು ನೋಡೋಕ್ ಶುರು ಮಾಡ್ತೀರಾ. ಕಾಯಿಲೆಯನ್ನು ನೋಡೋ ಬದಲು ಆರೋಗ್ಯವನ್ನು ನಿಮ್ಮ ಕಣ್ಣುಗಳು ನೋಡುತ್ತೆ. ದರಿದ್ರ ಸಾಲವನ್ನು ನೋಡುವುದಕ್ಕಿಂತ ಐಶ್ವರ್ಯವನ್ನು ನೋಡೋಕೆ ಶುರುವಾಗುತ್ತೆ. ಅವಾಗ ನೀವು ಆತ್ಮದಲ್ಲಿ ಈ ಪರಿಹಾರವನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು ನೋಡುವಾಗ ನಿಮಗೆ ಒಂದು ಸಮಾಧಾನ ಉಂಟಾಗುತ್ತೆ. ನಿಮ್ಮ ಸಮಾಧಾನದ ಭಾವನೆಗಳು ಶರೀರದಲ್ಲಿ ಹಾಗೆ ಪ್ರಕಟಪಡಿಸುತ್ತೆ. ಹಾಗಾದ್ರೆ ಇದರ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ದೇವರ ಕಾರ್ಯಗಳನ್ನ ನೀವು ಆತ್ಮದಲ್ಲಿ ಅನುಭವಿಸಿ ಅದನ್ನ ನಿಮ್ಮ ಪ್ರಾಣ ಅದರ ಭಾವನೆಗಳನ್ನ ನಿಮ್ಮ ಪ್ರಾಣ ಪ್ರಕಟಿಸದೆ ನಿಮ್ಮ ಶರೀರದಲ್ಲಿ ಅದರ ಫಲವನ್ನು ಅನುಭವಿಸಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದರ ಅರ್ಥ, ನೀವು ಶರೀರದಲ್ಲಿ ಆರೋಗ್ಯವನ್ನು ಅನುಭವಿಸ್ಬೇಕು, ಕಾಯಿಲೆಯಿಂದ ಬಿಡುಗಡೆ ಹೊಂದಿ ಒಂದು ಆರೋಗ್ಯವನ್ನು ಅನುಭವಿಸ್ಬೇಕಂದ್ರೆ ಫಸ್ಟ್ ನಿಮ್ಮ ಆತ್ಮ ಆರೋಗ್ಯವನ್ನು ಹೊಂದಿಕೊಂಡು ಅನುಭವಿಸ್ಬೇಕು. ಆ ಆರೋಗ್ಯದ ಆನಂದವನ್ನು ನಿಮ್ಮ ಪ್ರಾಣ ಪ್ರಕಟಿಸಬೇಕು, ಸಮಾಧಾನವನ್ನು ಪ್ರಕಟಿಸಬೇಕು, ಆ ಖುಷಿಯನ್ನು ಪ್ರಕಟಿಸಬೇಕು. ಆಗ ಆ ಸಮಾಧಾನನೇ ಶರೀರದಲ್ಲಿ ಆರೋಗ್ಯವನ್ನು ಉಂಟು ಮಾಡೋದು. ಅದಕ್ಕೆ ಇದಕ್ಕೆ ಅನೇಕ ಉದಾಹರಣೆಗಳಿದೆ. ಫಾರ್ ಎಕ್ಸಾಂಪಲ್, ಸಾಲಮನ್ಗೆ ದೇವರು ದರ್ಶನದಲ್ಲಿ ಅವನು ನಿನ್ ಏನ್ ಬೇಕು ಅಂತ ಕೇಳ್ತಾನೆ. ಅವನು ನಂಗೆ ಅರಿತುಕೊಳ್ಳುವ ಹೃದಯವನ್ನು ಕೊಡು ಅಂದಾಗ ಅವನಿಗೆ ಜ್ಞಾನವನ್ನು ಕೊಡ್ತಾರೆ. ಅವಾಗ ದೇವರು ಅವನಿಗೆ ಹೇಳ್ತಾನೆ, ನೀನು ಏನ್ ಕೇಳಿದೆ ಅದನ್ನ ಕೊಡ್ತೀನಿ, ನೀನ್ ಕೇಳದೆ ಇರೋದು ಕೂಡ ಸೇರಿಸಿ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಘನತೆ, ಐಶ್ವರ್ಯ, ದೀರ್ಘಾಯುಷು ಎಲ್ಲವನ್ನು ಸೇರಿಸಿ ಕೊಡ್ತಾರೆ. ಅದು ಎಲ್ಲಿ ಅಂದ್ರೆ ಅದೆಲ್ಲ ನೋಡ್ತಾ ಇರೋದು ಕನಸಲ್ಲಿ, ಅದ್ರಾಗೆ ದರ್ಶನ, ಇಟ್ಸ್ ಅ ವಿಷನ್. ಅದಾದ ನಂತರ ಇನ್ನು ಶರೀರದಲ್ಲಿ ಏನು ನಡೆಯಲಿಲ್ಲ. ಆದ್ರೆ ಇದನ್ನೆಲ್ಲ ದರ್ಶನದಲ್ಲಿ ಅವನು ಅನುಭವಿಸಿದ ಆ ಕುತೂಹಲವನ್ನು ಯಾವ ರೀತಿ ಕೊಂಡಾಡ್ದ ಅಂತ ವಾಕ್ಯ ಹೇಳ್ತಾ ಇದೆ ಅಂದ್ರೆ, ಅವನು ದೇವರಿಗೆ ಬಲಿ ಕೊಟ್ಟು ಅವನ ಸುತ್ತಮುತ್ತ ಇರುವ ರಾಜ್ಯದಲ್ಲಿರುವ ಎಲ್ಲ ಜನರನ್ನು ಸೇರಿಸಿ ಒಂದು ಸೆಲೆಬ್ರೇಷನ್, ಒಂದು ಆಚರಣೆ ಮಾಡ್ಬಿಟ್ಟ ಅವನು. ದೇವರು ಇದನ್ನ ಮಾಡಿದ್ದಾರೆ, ಶರೀರದಲ್ಲಿ ನಡೆದಿಲ್ಲ. ಆ ದರ್ಶನದಲ್ಲಿ ಕನಸಲ್ಲಿ ನೋಡಿದಕ್ಕೆ ಆ ಖುಷಿನೇ ತಡ್ಕೊಳ್ಳದೆ ಅವನು ಕೊಂಡಾಡ್ಬಿಟ್ಟ. ದಿಸ್ ಇಸ್ ದ ರೈಟ್ ವೇ ಆಫ್ ಎಕ್ಸ್ಪೀರಿಯನ್ಸಿಂಗ್ ಗಾಡ್. ಅದನ್ನ ಯಾವ ರೀತಿ ಆತ್ಮದಲ್ಲಿ ಅವನು ಅನುಭವಿಸಿ ಇದನ್ನ ಕೊಂಡಾಡದನೋ ಅದರಂತೆ ಶರೀರದಲ್ಲಿ ಅನುಭವಿಸ್ತ. ಸೊ ನಾವೇನ್ ಮಾಡ್ತಾ ಇದೀವಿ, ದೇವರು ಬಿಡುಗಡೆ ಕೊಡ್ಲಿ, ಆಮೇಲೆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ, ದೇವರಿಗೆ ಹೋಗಿ ಕಾಣಿಕೆ ಕೊಡೋಣ, ಇಲ್ಲ ದೇವ್ರಿಗೋಸ್ಕರ ಏನೋ ಒಂದು ಕಾರ್ಯ ಮಾಡೋಣ. ಇಲ್ಲ, ನೀವು ಆತ್ಮದಲ್ಲಿ ಆತನನ್ನು ಅನುಭವಿಸಿ ಆ ಖುಷಿಯನ್ನು, ಆನಂದವನ್ನು ನಿಮ್ಮ ಶರೀರ ವ್ಯಕ್ತಪಡಿಸುವಾಗ ನಿಮ್ಮ ಶರೀರ ಅದರ ಫಲವನ್ನು ಅನುಭವಿಸುತ್ತೆ. ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ಅ ಪ್ರಿನ್ಸಿಪಲ್. ಯೇಸುವಿನ ನಾಮದಲ್ಲಿ ಈಗ ದೇವರ ಮಾತನ್ನು ಕೇಳ್ತಾ ಇರುವ ಒಬ್ಬೊಬ್ಬರು, ಯೇಸುವಿನ ನಾಮದಲ್ಲಿ ದೇವ ಮನುಷ್ಯನ ಬಾಯಿಂದ ಬರ್ತಾ ಇರುವ ಒಂದೊಂದು ಮಾತು ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿಮ್ಮಲ್ಲಿ ಡೆಪಾಸಿಟ್ ಆಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಈ ಮಾತು ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ಲಿ ಅಂತ ಡಿಕ್ಲೇರ್ ಮಾಡ್ತಾ ಇದೆ. ಈಗ ಈಗ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಕಾಯಿಲೆ ಉಂಟಾಯ್ತು, ಯಾವ ರೀತಿ ಇದಕ್ಕೆ ಬಿಡುಗಡೆಯಕ್ಕೆ ದೇವರ ವಾಕ್ಯವೇ ಸತ್ಯವೇ ಕಾರ್ಯ. ಈಗ ಈ ಸತ್ಯದ ಮೂಲಕ ಯಾವ ರೀತಿ ಒಂದು ಬಿಡುಗಡೆ ಆಯ್ತು ಅಂತ ಒಂದು ಇನ್ಸಿಡೆಂಟ್ ನ ಹೇಳಿ ನಾನು ನಿಮಗೆ ಪ್ರೇಯರ್ ಮಾಡ್ತೀನಿ. ಆಕ್ಟ್ಸ್ ಚಾಪ್ಟರ್ 3 ಅಪೊಸ್ತಲ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 1ರಿಂದ 8 ವಾಕ್ಯದಲ್ಲಿ ಒಂದು ಘಟನೆ ನಡೀತಾ ಇದೆ. ಹೇಗೆ ಅಂದ್ರೆ, ಪೇತ್ರನು ಮತ್ತೆ ಯೋಹಾನನು ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಹುಟ್ಟಿದಾಗಿನಿಂದ ಕುಂಟನಾಗಿ ಇರುವ ಒಬ್ಬನು ಪ್ರತಿದಿನವೂ ಸುಂದರ ಬಾಗಿಲೆಂದು ಕರೆಯಿಸಿಕೊಳ್ಳುವ ದೇವಾಲಯದ ಬಾಗಿಲ ಬಳಿ ಬಿಡಲ್ಪಟ್ಟು ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಕೇಳುತ್ತಿದ್ದನು. ಪೇತ್ರ ಮತ್ತು ಯೋಹಾನನು ಪ್ರವೇಶಿಸುವ ಸಂದರ್ಭದಲ್ಲಿಯೇ ಆ ವ್ಯಕ್ತಿ ಎನಿಸಿದನು ಭಿಕ್ಷೆ ಕೇಳಿದನು. ಪೇತ್ರ ಯೋಹಾನರ ಜೊತೆಗೆ
ಅವನ ಕಡೆ ನೋಟವಿಟ್ಟು ನನ್ನ ಕಡೆ ನೋಡು ಅಂದನು. ಅವನು ನಂಬಿಕೆಯಿಂದ ಅವರ ಕಡೆ ನೋಡಿದನು. ಏನಾದರೂ ದೊರೆಯಲಿದೆ ಎಂಬ ನಿರೀಕ್ಷೆ ಇತ್ತು. ಪೇತ್ರನು, ನನಗೆ ಬೆಳ್ಳಿ ಚಿನ್ನವಿಲ್ಲ, ಆದರೆ ನನ್ನಲ್ಲಿರುವುದನ್ನು ನಿನಗೆ ನೀಡುತ್ತೇನೆ. ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆ ಎಂದನು. ಅವನು ಬಲಗೈಯನ್ನು ಹಿಡಿದು ಪೇತ್ರನು ಅವನನ್ನು ಎತ್ತಿದನು. ಕೂಡಲೇ ಅವನ ಕಾಲು ಅರಳು ಜೋಡಿಗಳು ಶಕ್ತಿಯಿಂದ ತುಂಬಿದವು. ಆ ವ್ಯಕ್ತಿ ಹಾರದಂತೆ ನಿಂತು ನಡೆಯಲು ಆರಂಭಿಸಿದನು. ದೇವಾಲಯದೊಳಗೆ ಪೇತ್ರ ಯೋಹಾನರ ಜೊತೆಗೆ ನಡೆಯುತ್ತಾ, ಹಾರುತ್ತಾ ಮತ್ತು ದೇವರನ್ನು ಕೊಂಡಾಡುತ್ತಾ ಹೋಗಿದನು. ಸೊ ಈ ಇನ್ಸಿಡೆಂಟ್ ನೀವು ಮುಂಚೆ ಇದನ್ನ ಬೇರೆ ಪ್ರೀಚರ್ಸ್, ಪಾಸ್ಟರ್ಸ್ ಎಲ್ಲ ಕೇಳಿರ್ಬೋದು. ಈಗ ನಾನು ಇದರ ಪ್ರಕಟಣೆಯನ್ನು, ಈ ಪ್ರಿನ್ಸಿಪಲ್ಸ್ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಹೇಗೆ ಸ್ವಸ್ಥತೆ ಉಂಟಾಗ್ತಾ ಇದೆ. ನಾನು ಇಷ್ಟೊತ್ತು ಆಲ್ಮೋಸ್ಟ್ ಒಂದು 40 minutes ಮಾತಾಡಿದ್ದೀನಿ. ಫೌಂಡೇಶನ್, ನೀವು ದೇವರ ಸೃಷ್ಟಿ ಯಾವ ರೀತಿ, ಮನುಷ್ಯನನ್ನು ಯಾವ ರೀತಿ ಉಂಟು ಮಾಡಿ, ಯಾರಲ್ಲಿ ಉಂಟು ಮಾಡಿ, ನಿಮಗೆ ಬೇಕಾಗಿರುವ ಎಲ್ಲಾ ಕಾರ್ಯಗಳು ಯೇಸು ಕ್ರಿಸ್ತನಲ್ಲಿ ಇದೆ. ಯೇಸು ಕ್ರಿಸ್ತನ ನಿಮ್ಮಲ್ಲಿ ಪ್ರಕಟಿಸದೆ ನಿಮಗೆ ಒಂದು ಆಶೀರ್ವಾದ, ಒಂದು ಕಾರ್ಯ, ದೇವರ ಕಾರ್ಯಗಳನ್ನ ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ನೀವು ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಅದು ದೇವರ ವಾಕ್ಯದೊಂದಿಗೆ ನಿಮ್ಮ ಜೀವನ ಇಲ್ಲದೆ ಇರುವ ಕಾರಣ ಆ ರೀತಿ ಇದ್ದೀರಾ. ಈಗ ಅದರಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಮತ್ತೆ ದೇವರ ವಾಕ್ಯದೊಂದಿಗೆ ಒಂದೇ ಆಗಿ, ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಪ್ರಕಟವಾಗಿ, ತಂದೆಯಾದ ದೇವರ ಉದ್ದೇಶವನ್ನು ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವುದನ್ನ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಿಮ್ಮಲ್ಲಿ ಪ್ರಕಟವಾಗುವಾಗ ಮಾತ್ರನೇ ಬಿಡುಗಡೆ. ಒಂದ್ ವೇಳೆ ನೀವು ಸಾಕಷ್ಟು ಪಾಸ್ಟರ್ಗಳು ಪ್ರೇಯರ್ ಮಾಡಿರ್ಬೋದು, ನೀವು ಫಾಸ್ಟಿಂಗ್ ಇದ್ದು ಪ್ರಾರ್ಥನೆ ಮಾಡಿರ್ಬೋದು, ಆದ್ರೆ ಇದುವರೆಗೂ ನೀವು ಎದುರು ನೋಡುವ ಬಿಡುಗಡೆ ಬಂದಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ಒಂದ್ಸರಿ ಪ್ರೇಯರ್ ಮಾಡಿ ಅದ್ಭುತ ನಡೆದಿದೆ ಅಂತ ಹೇಳಿದ್ರೆ ಅದರ ಉದ್ದೇಶನೇ ದೇವರು ಇನ್ನು ಆತನಲ್ಲಿ ನೀವು ಐಕ್ಯತೆಯಿಂದ ಆತನನ್ನು ಅನುಭವಿಸಿ, ಆತನನ್ನು ಅರಿತು ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆಯಬೇಕು ಅಂತ ಆ ಉದ್ದೇಶದಿಂದ ಬಿಡುಗಡೆ. ಆದ್ರೆ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಪ್ರತಿ ಸರಿನೂ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ನಡೆಯುತ್ತೆ, ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ನಡೆಯುತ್ತೆ ಅಂತ ಓಡಾಡ್ತಾ ಇದ್ರೆ ನಿಮಗೆ ಬಿಡುಗಡೆ ಬರುವುದಿಲ್ಲ. ಯಾಕಂದ್ರೆ ಅದನ್ನ ದೇವರ ನಿಯಮ ಸಿಸ್ಟಮ್ ಅಲ್ಲಿ ಇಲ್ಲ. ದೇವರು ಮೊದಲನೇ ಸರಿ ನಿಮಗೆ ಬಿಡುಗಡೆ ಕೊಡೋದೇ ಆತನೇ ದೇವರು, ಆತನೇ ಕರ್ತನು, ಆತನ ಮೂಲಕನೇ ನಿಮಗೆ ಜೀವ ಅನ್ನೋದನ್ನು ತಿಳಿದು ಆತನಲ್ಲಿ ಬೆಳೆಯುವಂತೆ, ಇಂಥ ಸತ್ಯದಲ್ಲಿ ನಡೆಯುವಂತೆ ನಿಮಗೆ ಕೊಡುವ ಅವಕಾಶ ಅದು. ಸೊ ಆದ್ರಿಂದ ಈಗ ಈ ಕಾರ್ಯದಲ್ಲಿ ಏನೇನ್ ಪ್ರಿನ್ಸಿಪಲ್ಸ್ ಅಂತ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಅಬ್ಸರ್ವ್ ಮಾಡಿ, ಆ ಕುಂಟ ಸುಮಾರು ಎಷ್ಟು ತಿಂಗಳಿಂದ ಇಲ್ಲ ಎಷ್ಟು ವರ್ಷಗಳಿಂದ ಆ ರೀತಿ ತಗೊಂಬಂದು ಕೊಡ್ತಾ ಇದಾರೆ ಗೊತ್ತಿಲ್ಲ. ಅದೇ ರೀತಿ ಪೇತ್ರನ ಯೋಹಾನ ಎಷ್ಟು ಸರಿ ಓಡಾಡಿದ್ದಾರೆ, ಎಷ್ಟು ಸರಿ ಅವ್ರನ್ನ ನೋಡಿರ್ಬೋದು. ಆದ್ರೆ ಆ ಒಂದು ದಿನ ಇವನ್ ಕಣ್ಣಿಗೆ ಬೀಳ್ತಾ ಇದೆ ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ? ಇದು ದೇವರು ಬಿಡುಗಡೆಯನ್ನು ಕೊಡೋದು ಶರೀರದ ಆಸೆಯ ಪ್ರಕಾರ, ಶರೀರದ ನಿಮಗೆ ಇಷ್ಟದ ಪ್ರಕಾರ ಅಲ್ಲ. ಇದು ಪವಿತ್ರಾತ್ಮನ ಪ್ರೇರೇಪಣೆಯ ಪ್ರಕಾರ. ಎಲ್ಲಿ ನೋಡ್ಬೋದು ಅದಂತ ಹೇಳಿದ್ರೆ, ಯಾವಾಗ ಪೇತ್ರನು ಆ ಭಿಕ್ಷುಕನನ್ನು ನೋಡಿ, ಇಲ್ಲಿ ಒಂದು ಪದ ಇದೆ, ಇಂಗ್ಲಿಷ್ ಅಲ್ಲಿ ಇರೋ ತರ ಹೇಳ್ತೀನಿ. Seeing Peter and John about to go to the temple, asking for alms, fixing his eyes on him. Fixing his eyes. ಕನ್ನಡದಲ್ಲಿ ಹೆಂಗಿದೆ ಆ ಪದ? ಪೇತ್ರ ಯೋಹಾನರ ಜೊತೆಗೆ ಅವನ ಕಡೆ ನೋಟವಿಟ್ಟು. ಈಗ ಆ ನೋಟವಿಟ್ಟು ಅನ್ನೋದು ಯಾವುದು? ಈ ಶರೀರಕ್ಕನ್ನ ಅಲ್ಲ. ಈ ಶರೀರ ಕಣ್ಣಿಂದ ಇದ್ರೆ ಅವ್ನು ಯಾವತ್ತು ಫಸ್ಟ್ ಟೈಮ್ ನೋಡಿದ್ನು ಅವಾಗ್ಲೇ ಅವ್ನು ಸ್ವಸ್ಥತೆ ಪಡಿಸಬೇಕು. ಯೋಹಾನ ಪೇತ್ರನು ರೆಗ್ಯುಲರ್ ಆಗಿ ಆಲಯಕ್ಕೆ ಹೋಗ್ತಾ ಬರ್ತಾ ಇದ್ದಾರೆ, ಇವನು ಅಲ್ಲೇ ಇದ್ದಾನೆ. ಆದ್ರೆ ಅವತ್ತೆಲ್ಲ ಇಲ್ಲ, ಇವತ್ತು ನೋಟವಿಟ್ಟು, ಫಿಕ್ಸಿಂಗ್ ಇಸ್ ಐಸ್ ಅಂತ ಹೇಳುವಾಗ ಅಲ್ಲಿ ನೋಟ ಈ ಶರೀರದ ಕಣ್ಣಲ್ಲ,
ಆತ್ಮದ ಕಣ್ಣಿನ ಅಂದ್ರೆ ದೇವರ ಆತ್ಮ ಅವನ ಮೂಲಕ ಅವನ ಮೇಲೆ ಇಟ್ಟು, ಅಂದ್ರೆ ಈ ದಿನ ಪವಿತ್ರಾತ್ಮನ ಉದ್ದೇಶವನ್ನು ನೆರವೇರಿಸುವಂತೆ ಪೇತ್ರನ ಮೂಲಕ ಪವಿತ್ರಾತ್ಮನ ಕ್ರಿಯೆ, ಇದನ್ನ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಪವಿತ್ರಾತ್ಮನು ಒಂದು ಶರೀರದಲ್ಲಿ, ಅದ ಹಳೆ ಒಡன்பಡಿಕೆ ಆಗ್ಲಿ ಹೊಸ ಒಡன்பಡಿಕೆ ಆಗ್ಲಿ, ರೀತಿ ಅಪ್ರೋಚ್ ಬೇರೆ ತರ ಇರ್ಬೋದು, ಆದ್ರೆ ಪವಿತ್ರಾತ್ಮನ ಕ್ರಿಯೆ ಇಲ್ಲದೆ ಒಂದು ಬಿಡುಗಡೆ ಇಲ್ಲವೇ ಇಲ್ಲ. ಸೊ ಹೀಲಿಂಗ್ಗೆ ಫಸ್ಟ್ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಡೆಸುವಿಕೆ ಇರಬೇಕು. ಸೊ ಅದೇ ಇಲ್ಲಿ ನಡೆದಿದ್ದು. ಇದು ಪೇತ್ರನ ಇಲ್ಲ ಯೋಹಾನನ ಭಕ್ತಿಯಿಂದ ಅಲ್ಲ, ಬಲದಿಂದ ಇಲ್ಲ, ಅವರೇನೋ ಕಾರ್ಯ ಮಾಡಿದಲ್ಲ. ಪವಿತ್ರಾತ್ಮನ ಆ ದಿನ ಪೇತ್ರನ ಶರೀರವನ್ನು ಉಪಯೋಗಿಸಿ ಪೇತ್ರನ ಮೂಲಕ ನೋಟವಿಟ್ಟು, ಅಂದ್ರೆ ಫಿಕ್ಸಿಂಗ್ ಇಸ್ ಐಸ್ ಅಂತ ಹೇಳುವಾಗ, ಪವಿತ್ರಾತ್ಮನ ಇವತ್ತು ಅವನಿಗೆ ಬಿಡುಗಡೆ ಅಂತ ತೀರ್ಮಾನಿಸಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಅವನು ನೋಡ್ತಾ ಇದ್ದಾನೆ. ಅದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಅವನ ನಂಬಿಕೆ ಇದೆ. ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನೋಡುವಾಗ ಅದನ್ನ ರಿಸೀವ್ ಮಾಡ್ಕೊಂಡ್ರೆ ಆ ಕಡೆಯಿಂದ ಅದೇ ಭಾವನೆಯಿಂದ ಹೊಂದಿಕೊಳ್ಬೇಕು, ರಿಸೀವಿಂಗ್ ಮಾಡಲ್ ಇರ್ಬೇಕು. ಅದಕ್ಕೆ ಅವನೇನ್ ಹೇಳ್ತಾ ಇದ್ದ ನೋಡಿ, ಅವನ ನಂಬಿಕೆಯಿಂದ ಅವರ ಕಡೆ ನೋಡಿದನು. ಅಂದ್ರೆ ನೋಟ ಇಡುವಾಗ ಅದೇ ನೋಟ, ಯಾರ್ ಅಕ್ನಾಲಜಿಂಗ್. ಪವಿತ್ರಾತ್ಮನು ಅವರ ಕಣ್ಣಿನ ಮೂಲಕ ನೋಡುವಾಗ ಆ ಕುಂಟನ್ನು ಕೂಡ ನೋಡಿದನು. ಆಕ್ಚುಲಿ ಇದಕ್ಕೆ ಬೈಬಲ್ ಅಲ್ಲಿ ಬರೆದಿರುವ ಒಂದೊಂದು ಅಕ್ಷರ, ಒಂದೊಂದು ಪದ ಕೂಡ ಅಷ್ಟು ನಾವು ಸೀರಿಯಸ್ ಆಗಿ ತಗೋಬೇಕಾಗಿದೆ. ಯಾವುದು ವ್ಯರ್ಥವಾಗಿ ಏನೋ ನಡೀತು ಘಟನೆ ಅಲ್ಲ ಅಲ್ಲಿ. ಇಟ್ ಇಸ್ ಆಕ್ಚುಲಿ ದ ರೆವಲ್ಯೂಷನ್ ಆಫ್ ಹೌ ಗಾಡ್ ಮೂವ್ಸ್. ದೇವರು ಹೇಗೆ ಕ್ರಿಯೆಗಳನ್ನು ಮಾಡ್ತಾರೆ ಎಂಬುದನ್ನ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಬರೆದಿದ್ದಾರೆ. ಆದ್ರೆ ಆತನು ಆ ಭಾಷೆಗಳಲ್ಲಿ ಇಲ್ಲ, ಮಾತುಗಳಲ್ಲಿ ವಿವರಿಸಕ್ಕಾಗದೇ ಇರುವ ಅಂತ ಒಂದು ಮಂಡಲದಲ್ಲಿ ಇದ್ದಾರೆ ಅವರು. ಸೊ ಆದ್ರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅವನು ನಂಬಿಕೆಯಿಂದ ಅವರ ಕಡೆ ನೋಡಿದನು. ಸೊ ಫಸ್ಟ್ ಪ್ರಿನ್ಸಿಪಲ್, ಈಗ ಕೂಡ ನಾನು ಪ್ರೇಯರ್ ಮಾಡುವಾಗ ಇದನ್ನ ಆದ್ಮೇಲೆ ನಾನು ಪ್ರೇಯರ್ ಮಾಡ್ತೀನಿ. ದೇವರ ಸತ್ಯವನ್ನು ಕೇಳಿ ಸತ್ಯದ ಆತ್ಮದಿಂದ ತುಂಬಿ ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಬಾಯಲ್ಲಿ ಮಾತು ಬರುವಾಗ, ಈಗ ಅದನ್ನೇ ನೋಡಿ ಇವರು ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಆ ಕಡೆ ಕೂಡ ಅದೇ ಸತ್ಯದ ಆತ್ಮದಿಂದ ಅಕ್ನಾಲೇಜ್ ಮಾಡ್ಬೇಕು, ರಿಸೀವಿಂಗ್ ಮಾಡಲ್ ಇರ್ಬೇಕು. ಅವನ ಶರೀರದ ಏನೋ ಆತರ ಕೇರ್ಲೆಸ್ ಆಗಿರ್ಲಿಲ್ಲ. ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಅವರ ಕಡೆ ನೋಡಿದನು. ಇವರು ಯಾವ ಆತ್ಮದಿಂದ ನೋಡಿದ್ರೋ ಅದೇ ಆತ್ಮದಿಂದ ಸ್ವೀಕಾರ ಮಾಡುವುದಕ್ಕೆ ಬಯಕೆಯಿಂದ, ಹಸುವಿನಿಂದ, ದಾಹದಿಂದ ಆ ಕುಂಟನ್ನು ನೋಡ್ತಾ ಇದ್ದ. ಈಗ ಅವನು ನೋಡಿದ್ದು ಕೂಡ ಈ ಶರೀರ, ಯಾಕಂದ್ರೆ ಈ ಶರೀರ ಕಣ್ಣಿಂದಲ್ಲ, ಅವನಲ್ಲಿ ಪವಿತ್ರಾತ್ಮನು ಅವನ ಬಿಡುಗಡೆ ಮಾಡೋಕ್ಕೋಸ್ಕರ ಅವನಿಗೆ ಆತ್ಮದಿಂದ ನೋಡ್ತಾ ಇದ್ದಾನೆ ಹೊಂದಿಕೊಳ್ಳಕ್ಕೆ. ಯಾಕಂದ್ರೆ ಆತ್ಮದ ಕಾರ್ಯಗಳನ್ನು ಮಾಂಸದಲ್ಲಿ ಹೊಂದಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಆತ್ಮದ ಆಶೀರ್ವಾದಗಳನ್ನು ಮಾಂಸದಲ್ಲಿ ಇರುವವರು ಹೊಂದಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಯೋಹಾನ 14:17 ಹೇಳ್ತಾ ಇದೆ, ದೇವರ ಆತ್ಮ ನಾನೇ, ಆದ್ರೆ ನನ್ನನ್ನು ಲೋಕದವರು ನೋಡಿದ್ರು ಕಾಣಲ್ಲ, ಕೇಳಿದ್ರು ಅರ್ಥ ಆಗಲ್ಲ, ನನ್ನನ್ನು ಹೊಂದಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಆತ್ಮದ ಕಾರ್ಯಗಳೆಲ್ಲ ಬೇರೆ ಮಂಡಲದಲ್ಲಿ ಇರೋದು, ಶರೀರ ಬೇರೆ ಮಂಡಲದಲ್ಲಿ ಇರೋದು. ಆದ್ರೆ ಶರೀರ ಅದನ್ನ ಅನುಭವಿಸ್ಬೇಕಂದ್ರೆ ಶರೀರ ಫಸ್ಟ್ ದೇವರ ಆತ್ಮದಿಂದ ತುಂಬಿರ್ಬೇಕು. ಆತ್ಮದಿಂದ ತುಂಬಿರುವಾಗ ಆತ್ಮದಿಂದ ಕೊಡುವುದನ್ನು ಹೊಂದಿಕೊಳ್ಳಕ್ ಸಾಧ್ಯ. ಅದೇ ಇಲ್ಲಿ ನಡೀತಾ ಇರುವ ಕಾರ್ಯ. ಇವನ ಕಣ್ಣಿಟ್ಟು ನೋಡಿದ್ರು ಅದಿದ್ದು ಕೂಡ್ಲೆ ಅವನ ನಂಬಿಕೆಯಿಂದ ಅವರ ಕಡೆ ನೋಡಿದನು. ಇಲ್ಲಿ ಶರೀರದಲ್ಲಿ ಏನೇನು ನಡೀತಾ ಇಲ್ಲ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ, ಪೇತ್ರನು ಮೈ ಮರೆತು ಅವನ ಪ್ರಜ್ಞೆ ತಪ್ಪಿ ಆತ್ಮದಲ್ಲಿ ಪವಿತ್ರಾತ್ಮನ ನಡೆಸ್ತಾ ಇದ್ದಾನೆ. ಆ ಕಡೆ ಆ ಕುಂಟನು ಕೂಡ ಅವನ ಜ್ಞಾನ ತಪ್ಪಿ ದೇವರ ಆತ್ಮದಿಂದ ತುಂಬಾ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ಸೊ ಇದು ಎರಡು ಎಲ್ಲಿ ನಡೀತಾ ಇದೆ ಅಂದ್ರೆ ಆತ್ಮದ ಒಂದು ಆಪರೇಷನ್, ಆತ್ಮದ ಒಂದು ಟ್ರಾನ್ಸಾಕ್ಷನ್ ನಡೀತಾ ಇದೆ. ಈಗ ಏನಂತ ಈಗ ನೋಡಿ, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾನೆ, ನನಗೆ ಬೆಳ್ಳಿ ಚಿನ್ನ ಇಲ್ಲ ಅಂದ್ರೆ ಅದ್ರ ಏನರ್ಥ ಅಂದ್ರೆ, ನನ್ನ ಶರೀರ ಪ್ರಕಾರವಾಗಿ ನನ್ನ ಹತ್ರ ನಿನಗೆ ಕೊಡುವುದಕ್ಕೆ ಏನೂ ಇಲ್ಲ. ಶರೀರ ಬಲದಿಂದ ನಿನಗೆ ಬಿಡುಗಡೆ ಕೊಡಕ್ಕೆ ಸಾಧ್ಯವಿಲ್ಲ. ಶರೀರ ಪ್ರಕಾರವಾಗಿರುವ ಎಂತ ಒಂದು ಕಾರ್ಯದಿಂದಲೂ ನಿನಗಿರುವ ಸಮಸ್ಯೆಯಿಂದ ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನನ್ನಲ್ಲಿ ಇರುವುದನ್ನು ನಿನಗೆ ನೀಡುತ್ತೇನೆ, ನನ್ನಲ್ಲಿ ಇರುವುದನ್ನು ನಿನಗೆ ನೀಡುತ್ತೇನೆ. ನನ್ನಲ್ಲಿ ಇರುವುದೇ ಯೇಸು ಮಾತ್ರ, ನನ್ನಲ್ಲಿ ಇರುವುದೇ ಯೇಸು ಮಾತ್ರ, ನನ್ನಲ್ಲಿರುವ ಯೇಸುವನ್ನು ನಿನಗೆ ನೀಡುತ್ತೇನೆ. ಇದನ್ನೇ ದಿಸ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಟ್ರಾನ್ಸಾಕ್ಷನ್, ಸ್ಪಿರಿಚುವಲ್ ಆಪರೇಷನ್. ಇಲ್ಲಿ ಯಾವುದೇ ಒಂದು ಶರೀರ ಪ್ರಕಾರದ ಮಾಂಸದ ಕ್ರಿಯೆ ಇಲ್ಲ. ಇಲ್ಲಿ ಇವನು ಆತ್ಮದಿಂದ ತುಂಬಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಮಾತುಗಳು ಬರ್ತಾ ಇದೆ. ಆ ಕಡೆನೂ ಪವಿತ್ರಾತ್ಮನಿಂದ ತುಂಬಿ ಅವನ ಅಕ್ನಾಲೆಜ್ಮೆಂಟ್, ಹೌದು ನಂಬಿಕೆಯಿಂದ ನೋಡಿದನು. ಅಂದ್ರೆ ಈಸ್ ವಿಲ್ಲಿಂಗ್ ಟು ರಿಸೀವ್.
ಅದನ್ನ ಹೊಂದಿಕೊಳ್ಳಕ್ಕೆ ತುಂಬಾ ಆತುರದಿಂದ ಇದ್ದಾನೆ. ಈಗ ಅದಕ್ಕೆ ಈಗ ಹೇಳ್ತಾ ಇದ್ದಾನೆ, ಶರೀರ ಪ್ರಕಾರವಾಗಿರುವುದು ನನಗೆ ನೀನ್ ಕೊಡಕ್ಕೇನೂ ಇಲ್ಲ, ಆದ್ರೆ ನನ್ನಲ್ಲಿರುವುದನ್ನ ನಿನಗೆ ನೀಡುತ್ತೇನೆ. ನನ್ನಲ್ಲಿ ಇರುವುದೇ ಬರೀ ಯೇಸು. ಈಗ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂದ ಮಾತು ಈಗ ಅದು ಮಾಹಿತಿಯಾಗಿ ಅವನಲ್ಲಿ ಹೋಗಿಲ್ಲ. ಆ ಮಾತು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ಆ ಮಾತಿನ ಆತ್ಮ ಅವನ ಶರೀರದೊಳಗಡೆ ಹೋಗಿದ ಕೂಡಲೇ ವಾಕ್ಯ ಹೇಳ್ತಾ ಇದೆ, ಅವನ ಕಾಲುಗಳಿಗೆ ಬಲ ಬಂತು ಅಂತ. ಇದು ಈ ವಾಕ್ಯದ ಆತ್ಮದ ಕ್ರಿಯೆ. ಇದನ್ನೇ ಪವಿತ್ರ ಆತ್ಮನ ಒಂದು ಶರೀರದಲ್ಲಿ ಕ್ರಿಯೆ ಮಾಡದೆ ಆ ಶರೀರದಲ್ಲಿ ಒಂದು ಕಾರ್ಯವನ್ನು ಆ ಶರೀರ ಅನುಭವಿಸಕ್ಕೆ ಸಾಧ್ಯವಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಅವನು ಹೇಳ್ತಾ ಇದ್ದಾನೆ, ಬಲಗೈಯನ್ನು ಹಿಡಿದು ಪೇತ್ರನ ಅವನನ್ನು ಎತ್ತಿದನು. ಅಂದ್ರೆ ಏನರ್ಥ? ಈಗ ಪೇತ್ರನಿಗೆ ಸ್ವಲ್ಪ ಕೂಡ ಡೌಟ್ ಇಲ್ಲ, ಯಾಕಂದ್ರೆ ಅವನ ಮಾಂಸದಲ್ಲಿಲ್ಲ, ಅಯ್ಯೋ ಆಗುತ್ತಾ ಆಗಲ್ವಾ ಅಂತ ಆ ಭಾವನೆಯಲ್ಲಿಲ್ಲ. ಅವನು ಪವಿತ್ರಾತ್ಮನಿಂದ ತುಂಬಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಈಗ ಕೂಡ ಅವನ ಕೈಯನ್ನು ಹಿಡಿದು ಎತ್ತಿದ್ದು ಪೇತ್ರನಲ್ಲ, ಅದು ಯೇಸುವೆ ಆ ಶರೀರದ ಮೂಲಕ ಅವನ ಕೈಯನ್ನು ಹಿಡಿದು ಎತ್ತಿದ್ದು. ಯೇಸುವೆ ಆತನ ಕೈಯನ್ನು ಹಿಡಿದು ಎತ್ತಿದ್ರು ಕೂಡಲೇ ಆ ವಾಕ್ಯ ಹೇಳ್ತಾ ಇದೆ, ಅವನ ಕಾಲು ಅರಳು ಜೋಡಿಗಳು ಶಕ್ತಿಯಿಂದ ತುಂಬಿದವು. ಈಗ ಕೇಳ್ತಾ ಇರುವ ಒಬ್ಬೊಬ್ಬರು ಈಗ ಪ್ರಾಫಿಟ್ ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪ್ಯಾರಲೈಸ್ ಆಗಿದ್ರೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಡೆಯಕ್ಕೆ ಇನ್ನೂ ಸ್ಟ್ರಕ್ಚರ್ ಇದೋ ಈ ತರ ಇಟ್ಕೊಂಡಿರೋದಾದ್ರೆ, ಈಗ ಈ ಮಾತು ಆತ್ಮವಾಗಿಯೂ ಜೀವವಾಗಿಯೂ ಈಗ ಅವರ ಶರೀರದಲ್ಲಿ ಈ ಮಾತಿನ ಆತ್ಮ ಶಕ್ತಿಯನ್ನು ಬಲವನ್ನು ಉಂಟು ಮಾಡ್ತಾ ಇರೋದ್ರಿಂದ ಆ ಶರೀರದಲ್ಲಿ ಆ ಕಾಲುಗಳಲ್ಲಿ ಆ ಬೋನ್ಸ್, ನರ್ವ್ಸ್, ವೇನ್ಸ್, ರಕ್ತ, ಮಸಲ್ಸ್ ಎಲ್ಲದರಲ್ಲೂ ಈಗ ಈ ಮಾತಿನ ಆತ್ಮ ಜೀವ ಉಂಟು ಮಾಡ್ತಾ ಇದೆ, ಬಲವನ್ನು ಉಂಟು ಮಾಡ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ರಿಸೀವರ್ ಈ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ರೀತಿ ಪರ್ಟಿಕ್ಯುಲರ್ಲಿ ನಡೆಯಕ್ಕಾಗದೆ ಸ್ಟ್ರಕ್ಚರ್ ಅಲ್ಲಿ ಮಲ್ಗೆ ಇದ್ದಾರೆ, ಎದ್ದಳಿಲ್ಲ, ಪ್ಯಾರಾಲಿಸಿಸ್, ಸ್ಟ್ರೋಕ್, ಕೈ ಬರ್ತಾ ಇಲ್ಲ, ಕಾಲು ಬರ್ತಾ ಇಲ್ಲ, ಯೇಸುವಿನ ನಾಮದಲ್ಲಿ ಈಗ ಜೀವ ರಿಲೀಸ್ ಆಗ್ತಾ ಇದೆ. ಈಗ ಯಾವ ವಾಕ್ಯ ಆತ್ಮವಾಗಿ ಜೀವವಾಗಿ ಆ ಕುಂಟನನ್ನ ಎಬ್ಬಿಸುತ್ತೋ ಅದೇ ಮಾತು ಇವತ್ತಿಗೆ ಕೂಡ ಅದು ಆತ್ಮವಾಗಿ ಜೀವವಾಗಿ ಕೆಲಸ ಮಾಡ್ತಾ ಇದೆ. ಇನ್ನು 100 ವರ್ಷ 1000 ವರ್ಷ ಆದ್ಮೇಲೂ ಆ ವಾಕ್ಯಕ್ಕೆ ಅದೇ ಬಲ, ಅದೇ ಆತ್ಮ, ಅದೇ ಜೀವ. ಇದನ್ನೇ ಯೇಸು ನೆನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಅವನು ಇರುವಾತನಾಗೇ ಇದ್ದಾನೆ. ಅವನು ಬದಲಾಗುವವನಲ್ಲ. ಯೇಸುವಿನ ನಾಮದಲ್ಲಿ ಈ ಮಾತು ಈಗ ಒಬ್ಬೊಬ್ಬರಲ್ಲೂ ಬಲವಾಗಿ ಪ್ರಕಟವಾಗ್ತಾ ಇರೋದ್ರಿಂದ ಈಗ ಕೂಡ ಯಾರ್ಯಾರಿಗೆ ಬೇರೆ ಏನೇನ್ ಕಾಯಿಲೆದಲ್ಲಿ ಇದೆಯೋ, ಏನ್ ನೋವಿದೆಯೋ, ಹಾಸ್ಪಿಟಲ್ಗೆ ಹೋಗಿ ಏನ್ ರಿಪೋರ್ಟ್ ಹೇಳ್ತಾ ಇದೆಯೋ, ಇದನ್ನ ತಗೊಂಡು ಈಗ ಅದ್ರ ಮೇಲೆ ರೈಟ್ ಹ್ಯಾಂಡ್ ಇಟ್ಬಿಟ್ಟು ಈಗ ಇದನ್ನ ಡಿಕ್ಲೇರ್ ಮಾಡಿ. ಇದುವರೆಗೂ ದೇವರ ವಾಕ್ಯ ಇಲ್ಲದೆ ಕಾರಣ ಈ ಪರಿಸ್ಥಿತಿಯಲ್ಲಿದೆ. ಇವತ್ತು ಸತ್ಯದ ಆತ್ಮ ನನ್ನಲ್ಲಿ ತುಂಬಿರೋದ್ರಿಂದ ಈಗ ಶರೀರದ ಬಲದಿಂದ ನನಗೆ ಗುಣ ಅಲ್ಲ, ದೇವರ ವಾಕ್ಯದ ಆತ್ಮವು ನನ್ನಲ್ಲಿ ಇರೋದ್ರಿಂದ ಈಗ ಆ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ನನ್ನ ಶರೀರದಲ್ಲಿ ಪ್ರಕಟವಾಗ್ತಾ ಇರೋದ್ರಿಂದ, ಆ ವಾಕ್ಯದ ಆತ್ಮ ನನ್ನಲ್ಲಿ ಕ್ರಿಯೆ ಮಾಡ್ತಾ ಇರೋದ್ರಿಂದ ಈಗ ನನ್ನಲ್ಲಿ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆಯನ್ನು ಹೊಂದಿದ್ದೀನಿ ಅಂತ ಡಿಕ್ಲೇರ್ ಮಾಡಿ. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಈಗ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸು ಕೂಡ ಭೂಲೋಕದಲ್ಲಿ ಓಡಾಡುವಾಗ ಅವರು ಆ ರೀತಿ ಅದ್ಭುತವನ್ನು ಮಾಡೋ ಕಾರಣ ಏನಂದ್ರೆ, ವಾಕ್ಯ ಹೇಳ್ತಾ ಇದೆ, he was filled with a spirit without limit. ಅಳತನೆ ಮಾಡಕ್ಕಾಗದೇ ಇರೋಷ್ಟು ದೇವರ ಆತ್ಮದಿಂದ ತುಂಬಿದರು. ಆ ಆತ್ಮದ ಕಾರ್ಯ ಪ್ರಕಟವಾಗುವಾಗ ಆ ಶರೀರದ ಮೂಲಕ ಸತ್ತವರನ್ನ ಜೀವವಾಗಿ ಎಬ್ಬರಿಸಿದ್ರು. ಕುಷ್ಠರೋಗಿನ ಹೋಗಿ ಮುಟ್ಟಿದ್ರೆ ಸಾಧಾರಣ ಮನುಷ್ಯ ಅವನಿಗೆ ಕುಷ್ಠರೋಗ ಬಂದ್ಬಿಡುತ್ತೆ, ಆದ್ರೆ ಯೇಸು ಕುಷ್ಠರೋಗಿನ ಮುಟ್ತಾ ಇದ್ದಾರೆ, ಕುಷ್ಠರೋಗಿ ಸ್ವಸ್ಥತೆ ಆಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ದೇವರ ವಾಕ್ಯ ಈಗ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮಲ್ಲಿ ಪ್ರಕಟವಾಗ್ತಾ ಇರೋದ್ರಿಂದ ಇದರ ಮಹಿಮೆಯನ್ನು ನೀವು ಒಬ್ಬರಾದ್ರೂ ಮಿಸ್ ಮಾಡೋದಿಲ್ಲ, ಒಬ್ಬರಾದ್ರೂ ತಪ್ಪೋದಿಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ ಪ್ರಾಫಿಟಿಕ್ ಆಗಿ, ಈಗ ಕಾನ್ಫರೆನ್ಸ್ ಕಾಲಲ್ಲಿ ಜಾಯ್ನ್ ಆಗಿರುವ ಒಬ್ಬರಾದ್ರೂ ನಿಮಗೆ ಯಾವ ಶರೀರದ ಸಮಸ್ಯೆ ಇದೆಯೋ ಇವತ್ತು ದೇವರ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡಿದೆ. ಇವತ್ತು ನಿದ್ದೆ ಮಾಡಿ ಬೆಳಗ್ಗೆ ಎದ್ದೊಳ್ಳಿ ನೋಡಿ, ನಿಮ್ಗೆ ಸಾಕ್ಷಿ ಇರುವುದು. ಹೋಗಿ ಡಾಕ್ಟರ್ ಅದರ ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಳ್ಳಿ, ನಾರ್ಮಲ್ ಆಗಿರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾರೆ. ಇಷ್ಟೊತ್ತು ಈ ಶರೀರದ ಮೂಲಕ ಒಂದು ಮನುಷ್ಯನ ಜ್ಞಾನದಿಂದ ಮಾತುಗಳ ಮಾಹಿತಿಯಾಗಿ ಬಂದಿಲ್ಲ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಮಾತುಗಳ ಅಭಿಷೇಕ ಮಾಡಲ್ಪಟ್ಟು ದೇವರ ಮಾತು ಆತ್ಮವಾಗಿಯೂ ಜೀವವಾಗಿಯೂ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಿಮ್ಮಲ್ಲಿ ಡೆಪಾಸಿಟ್ ಆಗಿದೆ. ಈ ಮಾತಿನ ಆತ್ಮ ನಿಮ್ಮಲ್ಲಿ ಇರೋದ್ರಿಂದ ಅದು ಸುಮ್ಮನೆ ಖಾಲಿಯಾಗಿ ವಾಪಸ್ ಬರಕ್ ಸಾಧ್ಯವಿಲ್ಲ.
ಐಸಾಯ 55:10-11 ಏನ್ ಹೇಳ್ತಾ ಇದೆ ಅಂದ್ರೆ, ನನ್ನ ಬಾಯಿಂದ ಹೊರಡುವ ಮಾತು ಅದು ವ್ಯರ್ಥವಾಗಿ ಹಿಂದಿರುವುದಿಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಅದನ್ನ ಕಳ್ಸಿದೀನೋ ಅದನ್ನ ನಾನು ನೆರವೇರಿಸಿದೀನಿ ಅಂತ ರಿಪೋರ್ಟ್ ತಗೊಂಡ್ಬರೋದು ಅಂತೆ. ದೇವರ ವಾಕ್ಯ ಅಷ್ಟು ಬಲವುಳ್ಳದು, ಜೀವವುಳ್ಳದು. ಅಂತ ಮಾತುಗಳನ್ನು ಯೇಸುವಿನ ನಾಮದಲ್ಲಿ ಈಗ ನಿಮ್ಮ ಶರೀರದಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಈ ಮಾತಿನ ಆತ್ಮ ಈಗ ನಿಮ್ಮಲ್ಲಿ ಬಲವಾಗಿ ಕ್ರಿಯೆ ಮಾಡ್ತಾ ಇದೆ. ಈ ಮಾತು ಈಗ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಆತ್ಮವನ್ನು ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದೆ. ಆರೋಗ್ಯದ ಆತ್ಮವನ್ನು ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದೆ. ಬಿಡುಗಡೆಯ ಆತ್ಮವನ್ನು ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಪರಿಪೂರ್ಣದ ಆತ್ಮವನ್ನು ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಶರೀರದಲ್ಲಿ ಅದು ಕ್ಯಾನ್ಸರ್ ಆಗಿರ್ಲಿ, ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಡಾಕ್ಟರ್ ಇಂದ ಹೀಲೆ ಮಾಡಕ್ಕಾಗದೇ ಇರುವಂತ ಕಾಯಿಲೆ ಇರಲಿ, ಯೇಸುವಿನ ನಾಮದಲ್ಲಿ ದೇವರ ವಾಕ್ಯಗೆ ಅವತ್ತಿದ್ದ ಅದೇ ಬಲ, ಅದೇ ಜೀವ, ಅದೇ ಶಕ್ತಿ ಇವತ್ತಿಗೂ ಇದೆ ಅಂತ ಈ ಶರೀರದ ಮೂಲಕ ಈ ಮಾತುಗಳ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿಮ್ಮಲ್ಲಿ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬಿ ಹೀಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆಯನ್ನು ಕಟ್ಟಲಾಡ್ತಾ ಇದೆ. ಯಾರ್ಯಾರಿಗೆ ಏನೇನ್ ಕಾರ್ಯಗಳು, ಏನೇನ್ ಸಮಸ್ಯೆಗಳಿದೆಯೋ ಈಗ ಈ ಸಿಂಪಲ್ ಆಗಿ ಈ ಮಾತನ್ನು ಹೇಳಿ, ಅಪ್ಪ ಇಷ್ಟೊತ್ತು ಕೇಳಿದ ಸತ್ಯ, ಈ ಸತ್ಯದ ಆತ್ಮ ನನ್ನಲ್ಲಿ ಒಂದಾಗಿದೆ, ನನ್ನಲ್ಲಿ ಸತ್ಯದ ಆತ್ಮ ಕ್ರಿಯೆ ಮಾಡ್ತಾ ಇದೆ. ಆದ್ರಿಂದ ಇಂದಿನಿಂದ ಈ ಶರೀರ ಅನಾರೋಗ್ಯದಲ್ಲಿ ಇರೋದಿಲ್ಲ, ಕಾಯಿಲೆದಲ್ಲಿ ಇರೋದಿಲ್ಲ, ನೋವಲ್ಲಿ ಇರೋದಿಲ್ಲ, ಈ ಕ್ಷಣದಲ್ಲಿ ಬಿಡುಗಡೆಯನ್ನು ಹೊಂದಿದ್ದೀನಿ ಅಂತ ಡಿಕ್ಲೇರ್ ಮಾಡಿ. ದೇವ್ರು ಹೇಳ್ತಾ ಇದಾರೆ, ದರ್ ಆರ್ ಇನ್ಸ್ಟೆಂಟ್ ಹೀಲಿಂಗ್ಸ್. ಯಾರಿಗಾದ್ರು ಮೈಗ್ರೇನ್ ಇದ್ದು ಯಾವಾಗ ನೋಡಿದ್ರು ತಲೆನೋವು ಚೆಕ್ ಮಾಡಿ. ಈಗ ಐ ಟೆಲಿಂಗ್ ಯು ದರ್ ಇಸ್ ಮೈಗ್ರೇನ್ಸ್ ಗೆಟಿಂಗ್ ಹೀಲ್ಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಎಲ್ಲ ಅವಾಗವಾಗ ತಲೆನೋವು, ಸುಮ್ಮನೆ ಇಲ್ಲ ಒಂದ್ ಸೈಡ್ ಮಲ್ಕೊಂಡ್ರೆ ತಲೆನೋವು, ಸೈನಸ್, ಯೇಸುವಿನ ನಾಮದಲ್ಲಿ ಈಗ ಪರಿಪೂರ್ಣದ ಸ್ವಸ್ಥತೆಯನ್ನು ಕಟ್ಟಲಾಡ್ತಾ ಇದೆ. ಬಿ ಹೀಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಪರಿಪೂರ್ಣದ ಸ್ವಸ್ಥತೆ. ಬಿ ಹೀಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಕಿವಿಯಲ್ಲಿ ಇಫ್ ದರ್ ಇಸ್ ಎನಿ ರಿಂಗಿಂಗ್ ಸೌಂಡ್, ಯಾವಾಗ್ಲೂ ಗೊಯ್ ಅಂತ, ಇಲ್ಲ ಕಿವಿ ನೋವು ಬಂದಾಗ ಒಂಥರ ತಲೆ ಸುತ್ತೋದು, ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಗುಣ ಹೊಂದಿದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದೆ. ಬಿ ಹೀಲ್ಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಯಾವ ಕಾರಣವನ್ನು ಹೇಳಿ ಆ ಪರಿಸ್ಥಿತಿಯಲ್ಲಿ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಪವಿತ್ರಾತ್ಮನ ವಾಕ್ಯದ ಮೂಲಕ ನಿಮ್ಮನ್ನು ಗುಣಪಡಿಸಲಿಕ್ಕೋಸ್ಕರನೇ ನಿಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಇವತ್ತು ಆ ವಾಕ್ಯ ಅದು ಖಾಲಿಯಾಗಿ ಕೆಲಸ ಮಾಡದೆ ಬರಕ್ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ, yes, in the name of Jesus, I am releasing the spirit of life. ದೇವರ ವಾಕ್ಯ ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದೆ. ರಿಸೀವ್ ಇಟ್. ಯಾರಿಗಾದ್ರೂ ಟೆಸ್ಟಿಮನೀಸ್ ಈ ತರ ಬಿಡುಗಡೆ ಆಗಿದ್ರೆ ತಿಳಿಸಿ, ಹೀಲಿಂಗ್ ಟೀಮ್, ಈ ಗ್ರೂಪ್ ಟೀಮ್ಗೆ ತಿಳಿಸಿ. ದೇವರ ನಾಮವನ್ನು ಮಹಿಮೆ ಪಡಿಸಿ. ದೇವರ ನಾಮವನ್ನು ಮಹಿಮೆ ಪಡಿಸುವಾಗ ವಾಕ್ಯ ಏನ್ ಮಾಡ್ತಾ ಇದೆ ನೋಡಿ. ಇವನು ಏನ್ ಮಾಡ್ದ, ಯಾವಾಗ ಪೇತ್ರನು ಅವನ ಕಾಲಿಗೆ ಶಕ್ತಿ ಹೊಂದದ ಕೂಡಲೇ ಹಾಗೆ ಹೋಗಿಲ್ಲ ಅವನು. ವಾಕ್ಯ ಹೇಳ್ತಾ ಇದೆ, ಅವನು ನಿಂತು ನಡೆಯಲು ಆರಂಭಿಸಿದ. ದೇವಾಲಯದೊಳಗೆ ಪೇತ್ರನ ಯೋಹಾನರ ಜೊತೆಗೆ ನಡೆಯುತ್ತಾ, ಹಾರುತ್ತಾ, ದೇವರನ್ನು ಕೊಂಡಾಡುತ್ತಾ ಹೋದನು. ನಾನು ಹೇಳ್ತಾ ಇದ್ದೀನಿ, ದೇವರನ್ನ ಒಳ್ಳೆ ಕಾರ್ಯವನ್ನು, ಒಳ್ಳೆ ಅದ್ಭುತವನ್ನು ಅನುಭವಿಸುವುದ ಮೇಲೆ ನೀವು ಆತನ ಮರೆಯೋದಲ್ಲ, ಆತನ ಜೊತೆ ಇನ್ನೂ ಸಂಬಂಧ, ಇನ್ನೂ ಬಲವಾಗಿ ಆತನ ಜೊತೆ ದೇವರನ್ನು ಕೊಂಡಾಡುವ ರೀತಿಯಲ್ಲಿ, ಆತನ ನಾಮವನ್ನು ಮಹಿಮೆ ಕೊಡುವ ರೀತಿಯಲ್ಲಿ ನೀವು ನಡೆಯುವಾಗ ದೇವರು ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ರೋ ಅದರಿಂದ ಬಿಡುಗಡೆ ಕೊಟ್ಟು ಈಗ ನಿಮ್ಮ ಮೂಲಕ ಅದೇ ಪರಿಸ್ಥಿತಿಯಲ್ಲಿರುವ ಜನರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮ್ಮ ಮೂಲಕ ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಅಂತ ಒಂದು ಅಭಿಷೇಕ ಬಲವಾಗಿ ರಿಲೀಸ್ ಆಗ್ತಾ ಇದೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀವು ಜಾಯ್ನ್ ಆಗಿರುವ ಒಬ್ಬೊಬ್ಬರು ಕೂಡ ನೀವು ಇರುವ ಹಾಗೆ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. ದೇವರ ವಾಕ್ಯವು ಆತ್ಮವಾಗಿ ಜೀವವಾಗಿ ಅಭಿಷೇಕ ಮಾಡಲ್ಪಟ್ಟು ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ, ಬಲವಾಗಿ ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದೆ. ಇದರ ಫಲವನ್ನು ಒಬ್ಬರಾದ್ರೂ ಮಿಸ್ ಮಾಡೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಗ್ಯಾಸ್ಟ್ರಿಕ್ ಅಸಿಡಿಟಿ, ಪರ್ಟಿಕ್ಯುಲರ್ ಆಗಿ ನೈಟ್ ಅಲ್ಲಿ ನಿದ್ದೆ ಮಾಡುವಾಗ ನಿದ್ದೆನೇ ಬರಕ್ಕಾಗದೆ ಆ ಡಿಸ್ಟರ್ಬೆನ್ಸ್, ಯೇಸುವಿನ ನಾಮದಲ್ಲಿ ಈಗ ಅಂತ ಆತ್ಮ ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡ್ತಾ ಇದೆ. ದೇವರ ವಾಕ್ಯ ಒಬ್ಬೊಬ್ಬರ ಪರಿಸ್ಥಿತಿಗಳು ಹೇಳುವಾಗ ಅರ್ಥ ಮಾಡ್ಕೊಳ್ಳಿ, ನಿಮಗೆ ನಿರಂತರವಾದ ಬಿಡುಗಡೆ. ಯಾಕಂದ್ರೆ ಇದು ಡಾಕ್ಟರ್ ಕೊಡುವ ಟ್ರೀಟ್ಮೆಂಟ್ ಅಲ್ಲ, ದೇವರ ವಾಕ್ಯದ ಮೂಲಕ ಬರುವುದು. ವಾಕ್ಯ ನಿತ್ಯವಾದದ್ದು, ನಿರಂತರವಾದದ್ದು, ಅದು ಮತ್ತೆ ಬರುವ ಕಾರ್ಯ ಅಲ್ಲ. ಈಗ ಬಿಡುಗಡೆ ಹೊಂದುವವರು ನೀವು ಇನ್ನೊಂದು ದಿನ ಇನ್ನೊಂದು ಸರಿ ಆ ಸಮಸ್ಯೆದಲ್ಲಿ ಇರೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾರೆ. ದಟ್ ಇಸ್ ಹೀಲಿಂಗ್ ಟೇಕಿಂಗ್ ಪ್ಲೇಸ್ ರೈಟ್ ನೌ. ಯೇಸುವಿನ ನಾಮದಲ್ಲಿ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆ ಇನ್ ದ ನೇಮ್ ಆಫ್ ಜೀಸಸ್. ಪರ್ಟಿಕ್ಯುಲರ್ ಆಗಿ ಯಾರ ಸಿಸ್ಟರ್ಸ್ ಪೀರಿಯಡ್ಸ್ ಇಶ್ಯೂ ಇದ್ರೆ ಯೇಸುವಿನ ನಾಮದಲ್ಲಿ
ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ. ದೇವರು ನಿಮ್ಮ ಶರೀರದಲ್ಲಿರುವ ಅಂಗಗಳನ್ನ ಯಾವ ರೀತಿ ಸೃಷ್ಟಿಸಿದರೋ ಈಗ ಹಾಗೇ ಕೆಲಸ ಮಾಡ್ತಾ ಇದೆ ಅಂತ ಜೀವವನ್ನು ರಿಲೀಸ್ ಮಾಡ್ತಾ ಇದೆ. There is a spirit of life being released in the mighty name of Jesus. ಪರಿಪೂರ್ಣದ 100% healing, 100% healing. ಯೇಸುವಿನ ನಾಮದಲ್ಲಿ ಇವತ್ತು ನೀವು ಹೊಂದುವ ಹೀಲಿಂಗ್ ಬಂದ್ಬಿಟ್ಟು ಸ್ವಸ್ಥತೆ ಬಂದು ತಾತ್ಕಾಲಿಕವಾದದಲ್ಲ, ಟೆಂಪರರಿ ಆದದಲ್ಲ, ನಿರಂತರವಾದದ್ದು, ನಿರಂತರವಾದದ್ದು. ಈ ದೇವರ ವಾಕ್ಯ ಈಗ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ. Be healed, be delivered, be set free in the mighty name of Jesus. ದೇವರ ಅಭಿಷೇಕ ಬಲವಾಗಿರೋದ್ರಿಂದ ನೀವು ಇರುವ ಹಾಗೆ ಇರುತ್ತಾ ಇಲ್ಲ. ಈ ಗ್ರೂಪ್ ಅಲ್ಲಿ ಇಲ್ಲ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರು ಇದ್ದು, ನಾನು ಹೇಳ್ತಾ ಇದ್ದೀನಿ, ಅವ್ರು ಎದ್ದು ಓಡಾಡಕ್ ಆಗ್ತಾ ಇಲ್ಲ, ನಡ್ಬೇಕ್ ಆಗ್ತಾ ಇಲ್ಲ, ಒಬ್ಬರ ಸಹಾಯ ಇದ್ದೇ ಇದೆ. ಅಪ್ಪಾ ನನಗೆ ಇಂಥ ಪರಿಸ್ಥಿತಿ, ಈ ರೀತಿ ಇರೋದಕ್ಕಿಂತ ಸಾಯೋದೇ ಮೇಲು ಅಂತ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಇದ್ರೆ ಈಗ ನಿಮ್ಮ ತಲೆಯಿಂದ ಕಾಲವರೆಗೂ ಯೇಸುವಿನ ರಕ್ತ, ಯೇಸುವಿನ ಜೀವ ಬಲವನ್ನು ಉಂಟು ಮಾಡ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದೆ. ಇನ್ನೊಂದು ದಿನ ನಿಮಗೆ ಇನ್ನೊಬ್ಬರ ಸಹಾಯ ಬೇಕಾಗಲ್ಲ. ನೀವು ಎದ್ದು, ಅದು ನೀವು 80 ವಯಸ್ಸಾಗಿರ್ಲಿ, 90 ವಯಸ್ಸಿರಲಿ, ಈಗ ದೇವರ ವಾಕ್ಯದ ಬಲ ನಿಮ್ಮಲ್ಲಿ ಉಂಟಾಗ್ತಾ ಇರೋದ್ರಿಂದ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ನೀವು ಎದ್ದು ಓಡಾಡ್ತಾ ಇದ್ದೀರಾ. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ. ಇನ್ನೊಬ್ಬರ ಮನುಷ್ಯನ ಸಹಾಯ ನಿಮಗೆ ಅವಶ್ಯಕತೆ ಇರುವುದಿಲ್ಲ. ಯೇಸುವೆ ಬಲವಾಗಿ, ಯೇಸುವೆ ಜೀವವಾಗಿ ನಿಮ್ಮ ನರ ನಾಡಿ ಎಲುಬುಗಳಿಗೆ ಬಲವನ್ನು ಕೊಟ್ಟು ನೀವು ಇಂಡಿಪೆಂಡೆಂಟ್ ಆಗಿ ಸ್ವಂತ ಬಲದಿಂದ ನಡೆಯುವ ಹಾಗೆ ಯೇಸುವಿನ ಬಲ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದೆ. ರಿಸೀವ್ ಇಟ್. There's a powerful anointing. ದೇವರ ಅಭಿಷೇಕ ಬಲವಾಗಿ ದೇವ ಮನುಷ್ಯನ ಮೂಲಕ, ಮಾತಿನ ಮೂಲಕ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ದೇವ ಮನುಷ್ಯನ ಬಾಯಿಂದ ಬರುವ ಮಾತಿಗ ಆತ್ಮವಾಗಿ ಜೀವವಾಗಿ ಹರಡ್ತಾ ಇದೆ. ಯಾವ್ಯಾವ ಶರೀರ ಆಸಕ್ತಿಯಿಂದ ಹೃದಯವನ್ನು ತೆರೆದಿಟ್ಕೊಂಡಿದೆಯೋ ಈ ಮಾತಿನ ಆತ್ಮ ಹಾಗೆ ಪ್ರಕಟವಾಗ್ತಾ ಇದೆ, ಹಾಗೆ ಕ್ರಿಯೆ ಮಾಡ್ತಾ ಇದೆ. ಯಾರು ಇದಕ್ಕೆ ನೆಗೆಟಿವ್ ಆಗಿ ರಿಜೆಕ್ಟ್ ಮಾಡೋ ಮೋಡಲ್ಲಿ ಇರಬೇಡಿ, ಸ್ವೀಕಾರ ಮಾಡಿಕೊಳ್ಳುವ ಮೋಡಲ್ಲಿ ಇರಿ. ಅಪ್ಪ ನನಗೆ ಏನೇನೋ ಅರಿತಿಲ್ಲ ಅಂದ್ರೂ ಈ ಮನುಷ್ಯ ಮಾತಾಡುವ ಮಾತು ಆತ್ಮವಾಗಿ ನನ್ನಲ್ಲಿ ಕ್ರಿಯೆ ಮಾಡಲಿ ಅಂತ ಬಯಕೆಯಿಂದ ಹೇಳಿ. ನಾನು ಹೇಳ್ತಾ ಇದ್ದೀನಿ, ನೀವು ಇರುವ ಹಾಗೆ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆಯನ್ನು ಕಟ್ಟಲೆ ಹೇಳ್ತಾರೆ. Be healed in the mighty name of Jesus. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ ಬಲವಾಗಿ ಪ್ರಕಟವಾಗ್ತಾ ಇರೋದ್ರಿಂದ ನಿಮ್ಮ ಜೀವಿತದಲ್ಲಿ ಇಂದಿನಿಂದ ಒಂದು ಹೊಸ ಆರಂಭ, ಹೊಸ ಜೀವ, ಹೊಸ ಲೈಫ್ ನೀವು ಅನುಭವಿಸ್ತಾ ಇದ್ದೀರಾ. Receive it in the mighty name of Jesus. ದೇವರ ಪ್ರಸನ್ನತೆ, ದೇವರ ಮಹಿಮೆ ಇನ್ನು ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗಿದೆ. ದೇವರ ಕಾರ್ಯಗಳು ಇನ್ನೂ ಬಲವಾಗಿ ನಿಮ್ಮಲ್ಲಿ, ದೇವರ ವಾಕ್ಯ ಆತ್ಮವಾಗಿ ಜೀವವಾಗಿ ನಿಮ್ಮಲ್ಲಿ ಪ್ರಕಟವಾಗಿದೆ. ಹೇಳಿದ ಒಂದೊಂದು ಪರಿಸ್ಥಿತಿಯಲ್ಲೂ ಇರುವವರು ನೀವು 100% ಬಿಡುಗಡೆ ಹೊಂದಿದ್ದೀರಾ. You are healed, you are delivered, you are set free. In the mighty name of Jesus. Be touched, be blessed, be drenched in God's glory. In the mighty name of Jesus, in Jesus' precious name. Amen. 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 Praise the Lord, Pastor. Amen. Praise the Lord, Pastor. Praise the Lord, Pastor. Praise the Lord. Praise the Lord. Praise the Lord, Father. Praise the Praise Lord, Father. Praise the Lord. Praise the Lord, Pastor. Thank you so much, Pastor. Bless, bless, Praise the Lord, God Father. bless. Thank you so much, Father. Bless him. Bless him. Praise the Lord. Bless him. Bless him. Praise the Lord, Bless Pastor. him. God bless him. God bless him. Praise the Lord, Pastor. ಎಲ್ಲರಿಗೂ praise the Lord.